ಶರಣಾರ್ಥಿ. ಮೊದಲಿಗೆ ನನ್ನ ಪರಿಚಯ ಈ ಚಿತ್ರ ನಿಮಗೆ ಮಾಡಿಕೊಡುತ್ತದೆ ಅಂತ ಭಾವಿಸಿದ್ದೇನೆ. 12ನೇ ಶತಮಾನದಲ್ಲಿ ವಚನಗಳು ಜಗತ್ತಿಗೆ ಬೆಳಕು ತೋರಿದವು. ಅವು ಇದುವರೆಗೂ ಬೆಳೆದು ವಚನ ಸಾಹಿತ್ಯವೆಂಬ ಒಂದು ಸಮುದ್ರವೇ ಆಗಿದೆ. ಕುರ್ಲಿಂಗಪ್ಪ ಸಜ್ಜನ್ ಎಂಬುವ ನಾನು ವಚನ ಸಾಹಿತ್ಯ ಅಧ್ಯಯನ ಪ್ರಾರಂಭ ಮಾಡಿ ಆ ವಚನ ಸಾಹಿತ್ಯದ ಸಾಗರ ನೋಡಿ ದಿಕ್ಕು ತೋರಿಸದೆ ಹೋದೆ. ಆದರೂ ಕೆಲವು ವಚನಗಳನ್ನು ಅಭ್ಯಾಸ ಮಾಡಿಕೊಳ್ತಾ ಹೋದಾಗ ನನಗನ್ಸಿದ್ದು ವಚನಗಳು ವೈಜ್ಞಾನಿಕ ತತ್ವಗಳ ಸಿದ್ಧಾಂತ ಸೂತ್ರಗಳು ಎಂದು. 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದ ಅಣ್ಣ ಬಸವಣ್ಣನವರು ಜಗತ್ತಿಗೆ ಒಂದು ಹೊಸ ದಾರಿ ತೋರಿಸಿದರು. ಅವರು ಹೇಳಿದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ ಎನ್ನುವ ತತ್ವದ ಆಧಾರದ ಮೇಲೆಯೇ 21ನೇ ಶತಮಾನದಲ್ಲಿ ವಿಜ್ಞಾನ ಬೆಳೆದು ಇಂದಿನ ಸ್ಥಿತಿಗೆ ಬಂದಿದೆ. ಈಗ ನಾವು ವಚನಗಳನ್ನು ವಿಜ್ಞಾನದ ಸಹಾಯದಿಂದ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ. ಇಲ್ಲಿ ಒಂದು ವಚನ ಭಾಗ ಇದೆ. ಕಾಯವಿದ್ದು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ, ಎರಡಳಿದು ತೋರಿಕೆಯಲ್ಲಿ ಕಾಬುದು ಪರಂಜ್ಯೋತಿ ಜ್ಞಾನ. ಇದು ಅರಿವಿನ ಮಾರಿತಂದೆಯವರ ವಚನ ಭಾಗ. ನಾವು ಮುಂದುವರೆದು ಇಲ್ಲಿ 2 ಚಿತ್ರಗಳಿವೆ. ಒಂದು ಬಸವ ಕಲ್ಯಾಣ 12ನೇ ಶತಮಾನದಲ್ಲಿ, ಇನ್ನೊಂದು ಸರ್ನ್ ಲ್ಯಾಬೊರೇಟರಿ, ಸ್ವಿಟ್ಜರ್ಲೆಂಡ್ ಇರ್ತಕ್ಕಂಥ ಈ ಸರ್ನ್ ಲ್ಯಾಬೊರೇಟರಿ, ಇದು 21ನೇ ಶತಮಾನದಲ್ಲಿ. ಇವು 2 ಮೂಲ ಉದ್ದೇಶ. ಇಲ್ಲಿಯೂ ಶರಣರು, ಲಕ್ಷಾಂತರ ಶರಣರು ಜೊತೆಗೂಡಿ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಯ ಬಗ್ಗೆ ಅಧ್ಯಯನ ಮಾಡಿದರು. ಇಲ್ಲಿ ಈ ಸರ್ನ್ ಲ್ಯಾಬೊರೇಟರಿಯಲ್ಲಿ ಸಾವಿರಾರು ಸಂಖ್ಯೆಯ ಅನೇಕ ದೇಶದ ವಿಜ್ಞಾನಿಗಳು ಕೂಡಿ ಇದೇ ವಿಷಯದ ಮೇಲೆ ವಿಜ್ಞಾನ ಅಧ್ಯಯನ ಮಾಡಲಿಕ್ಕೆ ತೊಡಗಿದ್ದಾರೆ. ಅವು 2ರ ಪರಿಚಯ ನಮಗಿದೆ. ಅವುಗಳ ತುಲನಾತ್ಮಕ ವಿಚಾರ ಇಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಅನೇಕ ಶರಣರು ಬೇರೆ ಬೇರೆ ಭಾಗಗಳಿಂದ, ಕರ್ನಾಟಕ ಮತ್ತು ನಮ್ಮ ದೇಶ ಮತ್ತು ವಿದೇಶಗಳಿಂದ ಬಂದು ಬಸವ ಕಲ್ಯಾಣದಲ್ಲಿ ನೆಲೆಸಿ ತಮ್ಮ ಕಾಯಕವನ್ನು ಕೈಕೊಂಡ್ರು. ಜೊತೆಗೆ ತಮ್ಮ ಅನುಭವಗಳನ್ನು ವಚನಗಳ ರೂಪದಲ್ಲಿ ಬರೆದಿಟ್ಟು ನಮಗೆ ಕೊಟ್ಟು ಹೋಗಿದ್ದಾರೆ. ಆ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಅವರು ತೋರಿದ ಜ್ಞಾನ ದೀವಿಗೆ ನಮಗೊಂದು ದಾರಿ ದೀಪವಾಗಿದೆ. ಇಲ್ಲಿ ಒಂದು ವಚನ ನಾನು ತೆಗೆದುಕೊಂಡಿರುವೆ. ಅದು ತೋಂಟದ ಸಿದ್ಧಲಿಂಗೇಶ್ವರ ಶಿವಯೋಗಿಗಳ ವಚನ. ಅಲ್ಲಿರುವ ಒಂದೇ ಒಂದು ಸಾಲು: ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರವೇ ಕಳೆ, ಇಂತಿ ತ್ರಿವಿಧಕ್ಕೆ ತಾಯಿ ಚಿತ್ತು ಅನ್ನುವ ಈ ವಚನ ಭಾಗ ನಾವು ಕೂಡಲ ಸಂಗಮ ದೇವನ ಪರಿಚಯ ಮಾಡಿಕೊಳ್ಳಲಿಕ್ಕೆ, ಅವನ ಸ್ವರೂಪ ಕಂಡಿಡಲಿಕ್ಕೆ ಅನುಕೂಲ ಆಗತ್ತಂತ ನನ್ನ ಭಾವನೆ. ಆ ವಿಚಾರವನ್ನು ನಾವು ಈಗ ಪ್ರಸ್ತುತಪಡಿಸ್ತೇವೆ. ಮೊದಲು ಒಂದು ಕೈಯಲ್ಲಿ 2 ಕಬ್ಬಿಣ ತುಂಡುಗಳಿದೆ. ಟೇಬಲ್ ಮೇಲೆ ಇರ್ತಕ್ಕಂಥ ಈ ಕಬ್ಬಿಣ ತುಂಡುಗಳನ್ನು ಹಿಡಿದುಕೊಂಡು ನೋಡಿ, ಅವು ಎಲ್ಲ ರೀತಿಯಲ್ಲಿ ಸಮನಾಗಿದೆ. ಅವು ಕಬ್ಬಿಣದ ಅಟಮ್ಸ್ನಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ನಿಮಗೆ ಯಾವ ಭೇದ ಭಾವವು ಕಾಣಿಸೋದಿಲ್ಲ. ಈಗ ನೀವೇನು ಮಾಡಿ, 2 ತುಂಡುಗಳನ್ನು ಒಂದು ಗುಂಡು ಪಿನ್ ಇರುವ ಡಬ್ಬಿಯಲ್ಲಿಟ್ಟು ಮೇಲೆ ತೆಗೆದರೆ ಒಂದು ಕಬ್ಬಿಣದ ತುಂಡಿನ ತುದಿಗೆ ಪಿನ್ನುಗಳು ಹಿಡಿಯಲ್ಪಟ್ಟಿದ್ದರೆ ಇನ್ನೊಂದು ತುದಿಗೆ ಇಲ್ಲ. ಯಾಕೆ? ನಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ. ಇವೆರಡೂ ಒಂದೇ ಒಂದು ಕಬ್ಬಿಣ ತುಂಡಾದರೂ ಇವು ಮತ್ತು ಇದರಲ್ಲಿ ಬೇರೆ ಬೇರೆ ಇದೆ. ಯಾಕಂದ್ರೆ ಇಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿ ಇಲ್ಲಿ ಇಲ್ಲ. ಹಾಗಾದ್ರೆ ಇನ್ನೂ ಒಂದು ಮುಂದುವರಿಯೋಣ. ಶಕ್ತಿಯ ಬಗ್ಗೆ ನಮಗೆ ಗೊತ್ತಿರುವ ವಿಚಾರ, ಪಿನ್ನು ಹತ್ತಿದ ಕಬ್ಬಿಣದ ತುಂಡಿನಲ್ಲಿ ಯಾವುದೋ ಅವ್ಯಕ್ತ ಶಕ್ತಿ ಇದೆ. ಆ ಅವ್ಯಕ್ತ ಶಕ್ತಿಗೆ ಕಾಂತೀಯ ಶಕ್ತಿ ಅನ್ನುತ್ತಾರೆ.
ನಿಮ್ಮ ಕೈಯಲ್ಲಿಯ ಪಿನ್ನನ್ನು ಅದರ ಸಮೀಪಕ್ಕೆ ತಂದಾಗ ಅದು ಜಗ್ಗುತ್ತದೆ ಎಂಬ ಅನುಭವ ನಿಮಗಾಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಈ ಶಕ್ತಿ ಅವ್ಯಕ್ತ, ನಮಗೆ ಕಾಣಿಸುವುದಿಲ್ಲ, ಆದರೆ ಅದು ಮಾಡುವ ಕೆಲಸದಿಂದ ಅದು ಇದೆ ಎಂದು ನಮಗೆ ಗೊತ್ತಾಗುತ್ತದೆ. ನಾವು ಆ ಪಿನ್ ಆ ಕಬ್ಬಿಣದ ಸಮೀಪಕ್ಕೆ ತೆಗೆದುಕೊಂಡಾಗ ಅದು ಜಗ್ಗುವ ಅನುಭವ ನನಗಾಗುತ್ತೆ, ಅದನ್ನು ತೋರಿಸ್ಲಿಕ್ಕಾಗಲ್ಲ, ಅದು ಅವ್ಯಕ್ತ. ಈಗೇನು ಮಾಡೋಣ, ಈ ಕಬ್ಬಿಣದ ತುಂಡು, ಇದು ಮ್ಯಾಗ್ನೆಟಿಕ್ ಇದು ಬಾರ್ ಏನಿದೆ, ಇದನ್ನೊಂದು ವೈಟ್ ಪೇಪರ್ ತಳಗಿಟ್ಟು ಮೇಲೆ ಕಬ್ಬಿಣದ ಪುಡಿ ಉದುರಿಸಿ ಸ್ವಲ್ಪ ಕಾಯೋಣ. ಈಗೇನಾಗುತ್ತೆ ಸ್ವಲ್ಪ ನೋಡಿ, ಆ ಕಬ್ಬಿಣದ ಪುಡಿ ಚಲಿಸಲಿಕ್ಕೆ ಪ್ರಾರಂಭಿಸಿ ಇಲ್ಲಿ ಕೆಲವು ಲೈನ್ಸ್, ರೇಖೆಗಳನ್ನು ಅದು ರಚಿಸುತ್ತೆ, ಈ ವಕ್ರ ರೇಖೆಗಳನ್ನು ರಚಿಸುತ್ತೆ. ಸೊ ಇದು ಏನು ಹೇಳುತ್ತೆ ಅಂದರೆ, ಈ ಕಬ್ಬಿಣದ ತುಂಡು, ಈ ಮ್ಯಾಗ್ನೆಟಿಕ್ ಬಾರ್ ಏನಿದೆ, ಇದನ್ನು ಹೊರತುಪಡಿಸಿ ಉಳಿದ ಅವಕಾಶದಲ್ಲಿ ಯಾವುದೋ ಒಂದು ಅವ್ಯಕ್ತ ವಸ್ತು ಇದೆ, ಅದು ನಮ್ಗೆ ಗೊತ್ತಿಲ್ಲ, ಕಾಣಿಸೋದಿಲ್ಲ. ಅದು ಒಂದು ನಿರ್ದಿಷ್ಟ ದಿಶೆಯಲ್ಲಿ ಈ ಕಬ್ಬಿಣದ ತುಂಡುಗಳನ್ನು ಅರೇಂಜ್ ಮಾಡುತ್ತೆ. ಅದಕ್ಕೆ ನಾವು ಫೀಲ್ಡ್ ಅಂತ ಕರಿತೀವಿ. ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಕ್ಷೇತ್ರ, ಫೀಲ್ಡ್, ಇದು ಸಹ ಈ ಒಂದು ಕಬ್ಬಿಣದ ಈ ಬಾರ್ ಮ್ಯಾಗ್ನೆಟ್ನಲ್ಲಿ ಇದೆ. ಈಗ ನಾವು 3 ತತ್ವಗಳು ಇಲ್ಲಿ ಅಡಗಿರುವುದನ್ನು ನಾವು ಕಾಣಿಸ್ತೇವೆ. ಒಂದನೇದ್ದು ವಸ್ತು, ಎರಡನೇದ್ದು ಶಕ್ತಿ, ಮೂರನೇದ್ದು ಶಕ್ತಿ ಕ್ಷೇತ್ರ. ಈ ಒಂದು ಪ್ರಯೋಗ ನಮಗೆ ಒಂದು ಹಾದಿಯನ್ನು ತೋರಿಸುತ್ತೆ. ತೋಂಟದ ಸಿಯೋಗಿಗಳ ಒಂದು ವಚನ ಮತ್ತು ಈ ಪ್ರಯೋಗ ನಮಗೆ ಒಂದು ದಾರಿ ತೋರಿಸುತ್ತೆ. ಅದು ಕೂಡಲ ಸಂಗಮ ದೇವನನ್ನು ಅರಿಯಲು ವಸ್ತು, ಶಕ್ತಿ ಮತ್ತು ಕ್ಷೇತ್ರದ ತತ್ವಗಳನ್ನು ಅರಿಯಿದ್ರೆ ನಾವು ಕೂಡಲ ಸಂಗಮ ದೇವನನ್ನು ಅರಿತಂತಾಗುತ್ತದೆ. ಹಾಗಾದರೆ ಈ ವಸ್ತು, ಶಕ್ತಿ, ಕ್ಷೇತ್ರ, ಈ ಕೂಡಲ ಸಂಗಮನ ದೇವನನ್ನು ವಿವರಿಸುವಂಥ ಈ ವಸ್ತು ಯಾವುದು, ಶಕ್ತಿ ಯಾವುದು ಮತ್ತು ಕ್ಷೇತ್ರ ಯಾವುದು ಎಂಬುದನ್ನು ನಾವು ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಅದು ಮೊದಲನೇ ಭಾಗ. ಕೂಡಲ ಸಂಗಮ ದೇವನನ್ನು ಅರಿಯಲು ಬೇಕಾದ ಮೊದಲ ತತ್ವ ವಸ್ತು, ಅದು ಇಲ್ಲಿ ಅನಂತ ವಿಶ್ವ. ಈ ಅನಂತ ವಿಶ್ವ ಏನು ಮತ್ತು ಅದರಲ್ಲಿ ಏನಿದೆ ಅನ್ನೋದನ್ನು ಈಗ ಸ್ವಲ್ಪ ವಿವರವಾಗಿ ನೋಡೋಣ. ಈಗ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ, ನಾವಿರುವುದು ಭೂಮಿಯ ಮೇಲೆ, ಅದರ ವ್ಯಾಸ 12,742 ಕಿಲೋಮೀಟರ್. ಮುಂದೆ ಹೋಗೋಣ. ಇಲ್ಲಿ ನಾವಿರುವುದು ಈ ಸೂರ್ಯ ಮಂಡಲದಲ್ಲಿ. ಆ ಸೂರ್ಯ ಮಂಡಲದ ವಿಸ್ತಾರ ಎಷ್ಟು ಅನ್ನೋದು ಇಲ್ಲಿದೆ. ಈ ದಂಡಿಯಿಂದ ಈ ದಂಡಿಗೆ ಹೋಗಬೇಕಾದ್ರೆ ನಮಗೆ 1 ಲೈಟ್ ಇಯರ್ ಬೇಕು. ಈ 1 ಲೈಟ್ ಇಯರ್ ಅಂದರೆ ಬೆಳಕಿನ ವೇಗದಲ್ಲಿ ನಾವು 1 ವರ್ಷದವರೆಗೂ ಚಲಿಸುವಂಥ ದೂರ. ಅಂದರೆ ಈ ದಂಡೆಯಿಂದ ಈ ದಂಡೆಗೆ ನಾವು ಬೆಳಕಿನ ವೇಗದಲ್ಲಿ ಚಲಿಸಲಿಕ್ಕೆ 1 ವರ್ಷ ಬೇಕು. ಇದು ಈ ಸೂರ್ಯಮಂಡಲ, ನಾವಿರುವ ಸೂರ್ಯಮಂಡಲದ ಅಳತೆ. ಇನ್ನು ಸ್ವಲ್ಪ ಮುಂದುವರೆದು ನೋಡಿದ್ರೆ, ಸೂರ್ಯಮಂಡಲ ಇರುವುದು ಎಲ್ಲಿ ಅಂತ ಕ್ವಶನ್ ಮಾಡಿದರೆ, ಕ್ಷೀರಪಥ ಬ್ರಹ್ಮಾಂಡದಲ್ಲಿ. ನಾವೊಂದು ಬ್ರಹ್ಮಾಂಡದಲ್ಲಿದ್ದೀವಿ. ಆ ಬ್ರಹ್ಮಾಂಡದ ಹೆಸರು ಕ್ಷೀರಪಥ. ಇಂಗ್ಲಿಷ್ನಲ್ಲಿ ಅದು ಮಿಲ್ಕಿ ವೇ. ಇದು ಎಷ್ಟು ದೊಡ್ಡದ ಅಂತ ವಿಚಾರ ಮಾಡಿದ್ರೆ, ಇದು ಡಯಾಮೀಟರ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ನೇರವಾಗಿ ನಾವು ಹೋದ್ರೆ, ಈ ಬೆಳಕಿನ ವೇಗದಲ್ಲಿ ಹೋದ್ರೆ 1,00,000 ವರ್ಷಗಳು ಬೇಕು. ಈ ದಂಡೆಯಿಂದ ಈ ದಂಡಿಗೆ ಹೋದ್ರೆ 1,00,000 ವರ್ಷಗಳು ಬೇಕು. ಈ ವಿಶ್ವದಲ್ಲಿ ಎಷ್ಟು ಬ್ರಹ್ಮಾಂಡಗಳಿವೆ ಅನ್ನೋದನ್ನು ವಿಜ್ಞಾನಿಗಳು 2021ರಲ್ಲಿ ಹೇಳಿದ್ದಾರೆ. 2,000 ಬಿಲಿಯನ್ ಗ್ಯಾಲಾಕ್ಸೀಸ್, ಅಂದರೆ 2 × 10⁻11. 2ರ ಮುಂದೆ 11 ಪೂಜೆ ಕೊಟ್ಟರೆ ಯಾವ ಅಂಕಿ ಬರುತ್ತೆ, ಅಷ್ಟು ಗ್ಯಾಲಾಕ್ಸೀಸ್ ಇದೆ. ಆಮೇಲೆ ಆ ಎಲ್ಲ ಗ್ಯಾಲಾಕ್ಸಿಯಲ್ಲಿ ಒಟ್ಟು ಎಷ್ಟು ನಕ್ಷತ್ರಗಳಿವೆ ಅಂತ ಹೇಳಿದ್ರೆ 1 × 10⁻24, ಅಂದರೆ 1ರ ಮುಂದೆ 24 ಪೂಜೆ ಬರೆದ್ರೆ ಬರುವಂಥ ಒಂದು ದೊಡ್ಡ ಸಂಖ್ಯೆ ಅಷ್ಟು ನಕ್ಷತ್ರಗಳು
ನಮ್ಮ ಈ ವಿಶ್ವದಲ್ಲಿದೆ ಅಂತ. ಇದರಲ್ಲಿ ಶರಣರ ಅಭಿಪ್ರಾಯ ಏನಿತ್ತು ಅನ್ನೋದು ಸಹಜವಾಗಿ ಮನದಲ್ಲಿ ಮೂಡುವ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಇದು ಒಂದು ವಚನ ಭಾಗ, ಅಲ್ಲಂಬ ಪ್ರಭುವಿನ ವಚನದ ಒಂದು ಭಾಗ. ಆ ಭಾಗ ಏನು ಹೇಳುತ್ತೆ ಅಂದ್ರೆ, ಆದಿ ಆಧಾರಮ ಮಾಡಿ ಅಜಕೋಟಿ ಬ್ರಹ್ಮಾಂಡಗಳ ಮಾಡಿ ಈರೇಳು ಭುವನಗಳು ಮಾಡಿ ಹರಲೀಲೆ ಆಡುವಲ್ಲಿ. ಅವ್ರು ಹೇಳೋದು ಈ ವಿಶ್ವದಲ್ಲಿ ಅಜಕೋಟಿ ಬ್ರಹ್ಮಾಂಡಗಳು ಅಂದ್ರೆ ಈ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆನೆ ಬ್ರಹ್ಮಾಂಡಗಳದಾವು ವಿಶ್ವದಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಒಂದು ಮಾತನ್ನ ಅಲ್ಲಮ ಪ್ರಭು ಹೇಳ್ತಾರೆ. ಅದು ಇಲ್ಲಿ ಒಂದೇ ವಿಶ್ವವಿಲ್ಲ, 14 ವಿಶ್ವಗಳಿದೆ. ಒಂದು ವಿಶ್ವನೇ ಇಷ್ಟು ದೊಡ್ಡದಿದೆ, ಈ 14 ವಿಶ್ವಗಳು ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಕಲ್ಪಿಸ್ಕೊಳ್ಬೇಕಾಗಿದೆ. ಇದು ನಮ್ಮ ವಿಶ್ವ. ಇದು ಆ ವಿಶ್ವದಲ್ಲಿ ಇದೊಂದು ನಾವು ಇರ್ತಕ್ಕಂಥ ಗ್ಯಾಲಾಕ್ಸಿ ಒಂದು ಕಣ. ಹಾಗಾದ್ರೆ ಇದು ಏನು, ಇದ್ರ ಚಿತ್ರ ತೆಗಿಲಿಕ್ಕೆ ಸಾಧ್ಯ ಏನು ಅಂತ ವಿಜ್ಞಾನಿಗಳು ಪ್ರಯತ್ನ ಮಾಡಿ ಅವ್ರೇನ್ ಮಾಡಿದ್ರು ಅಂದ್ರೆ, ಇದ್ರದ್ದು ಒಂದು ಕಂಪ್ಯೂಟರ್ ಯೂಸ್ ಮಾಡಿ ಒಂದು ಚಿತ್ರ ತೆಗೆದ್ರು. ಆ ಚಿತ್ರ ಇಲ್ಲಿದೆ. ಅದು ಪ್ಲ್ಯಾಂಕ್ ಮಿಷನ್ ಅನ್ನುವಂಥ ಒಂದು ಅಧ್ಯಯನದಲ್ಲಿ ಅದು ಚಿತ್ರ ಕಂಡಿದೆ. ಆ ಚಿತ್ರ ಇರೋದು ಈ ರೀತಿ. The diameter of the observable universe is about 46.5 billion light years. ಇನ್ನೊಮ್ಮೆ ನಾ ಹೇಳ್ತೇನೆ, ಲೈಟ್ ಇಯರ್ ಅಂದ್ರೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 1 ವರ್ಷ ಚಲಿಸುವಂತ ದೂರ. ಈ ರೀತಿ ನೀವು 46.5 ಬಿಲಿಯನ್ ವರ್ಷ ಚಲಿಸಿದ್ರೆ ಈ ದಂಡೆಯಿಂದ ಈ ದಂಡೆಯವರೆಗೆ ಹೋಗ್ಬೋದು. ಇದು ಅಸಾಧ್ಯ, ಯಾಕಂದ್ರೆ ವಿಶ್ವ ವಿಸ್ತಾರವಾಗುತ್ತೆ ಅಂತ ಕಂಡಿದ್ದಾರೆ. ಇದು ನಾವಿರ್ತಕ್ಕಂಥ ಒಂದು ವಿಶ್ವ. ಆದರೆ ನಮಗೆ ಬೇಕಾದದ್ದು ಇಂಥ ಹಲವಾರು ವಿಶ್ವಗಳು. ಈ ಮಾತನ್ನ, ಈ ಅನಂತ ವಿಶ್ವಗಳು, ಒಂದು ವಿಶ್ವವಲ್ಲ ಅನಂತ ವಿಶ್ವಗಳಿದೆ ಅನ್ನೋದು ಮಾತನ್ನ ವಚನಗಳಲ್ಲಿ ನಾವು ಕಾಣ್ತೇವೆ, ಅನೇಕ ವಚನಗಳಲ್ಲಿ ನಾವು ಕಾಣ್ತೇವೆ. ಅದರಲ್ಲಿ ಒಂದು ಅಲ್ಲಮ ಪ್ರಭುವಿನ ವಚನ ಭಾಗ, ಅದು ಆಗಲೇ ನಾ ಹೇಳಿದೆ, ಈರೇಳು ಭುವನಗಳು ಅಂತ. ಇನ್ನೊಂದು ವಚನ ಇದೆ, 66 ಕೋಟಿ ತಾರಾಮಂಡಲವೆಂದರೆ ಬೆಳಗಿ ತೋರಿದ 12 ಜ್ಯೋತಿಯ ನಿಲ್ಲಿಸಿ ತೋರಿದ 14 ಭುವನವ. ಇನ್ನು ಅಕ್ಕಮಹಾದೇವಿ ಒಂದು ವಚನ ಭಾಗ ಹೇಳುತ್ತೆ, ಈರೇಳು ಭುವನವ ಬೆಳಗುವ ದಿವ್ಯ ಸ್ವರೂಪನ ಕಂಡೆ ನಾನು. ಈ ಕೂಡಲ ಸಂಗಮ ದೇವ ಅಥವಾ ಚನ್ನಮಲ್ಲಿಕಾರ್ಜುನ ಇವ ಯಾರು ಅಂದ್ರೆ ಈರೇಳು ಭುವನವ ಬೆಳಗುವ ದಿವ್ಯ ಸ್ವರೂಪ. ಈಗ ನಾವು ಆ ದಿವ್ಯ ಸ್ವರೂಪವನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಇದು ವೈಜ್ಞಾನಿಕವಾಗಿ ವಿಚಾರ ಮಾಡುವಂಥದ್ದು ಒಂದು ವಿಷಯ. ವಿಜ್ಞಾನಿಗಳು ಸಹ 21ನೇ ಶತಮಾನದಲ್ಲಿ ಒಪ್ಕೋತಾ ಇದ್ದಾರೆ. ಅದು ಅನಂತ ವಿಶ್ವವನ್ನು ಬದಲಿ ಅದಕ್ಕೆ ಅವರು ಮಲ್ಟಿವರ್ಸ್ ಅಂತ ಅಧ್ಯಯನ ಮಾಡಿದ್ದಾರೆ. ಅದು ಇನ್ನೂ ಶೈಶವಾವಸ್ಥೆಯಲ್ಲಿದೆ. ಆದರೂ ಅವರು ಒಂದು ಕನ್ಕ್ಲೂಷನ್ ಬಂದು ಅನೇಕ ವಿಶ್ವಗಳು ಅಸ್ತಿತ್ವದಲ್ಲಿದೆ ಅಂತ ಹೇಳಿದ್ದಾರೆ. ನಾನು ಇಲ್ಲೊಬ್ಬ ವಿಜ್ಞಾನಿಯ ಹೆಸರು ಹೇಳ್ತೇನೆ, ಇದು ನಿಮಗೆಲ್ಲ ಪರಿಚಿತ ಇರ್ತಕ್ಕಂಥ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್. ಅವ್ರು ಹೇಳೋದು, ಅವರ್ಸ್ ಈಸ್ ನಾಟ್ ದ ಓನ್ಲಿ ಯೂನಿವರ್ಸ್. ನಮ್ದೊಂದೇ ವಿಶ್ವ ಅಸ್ತಿತ್ವದಿಲ್ಲ, ಇಂಥ ಅನೇಕ ಅಸ್ತಿತ್ವದಲ್ಲಿರುವ ವಿಶ್ವಗಳು ಅದಾವು. ಆದರೆ ಏನು ಪ್ರಾಬ್ಲಮ್ ಅದಂದ್ರೆ, these multiple universes arise naturally from the physical laws which are separate space-time continua, each having different physical laws, physical constant, and perhaps even different numbers of dimensions and topologies. ಬಹಳ ಮಹತ್ವದ ಮಾತನ್ನ ಹೇಳಿದ್ದಾರೆ. ಒಂದು ವಿಶ್ವದಾಗಿದ್ದಂಗೆ ಇನ್ನೊಂದು ವಿಶ್ವದಲ್ಲಿ ಇರೋ ಸಾಧ್ಯತೆ ಇಲ್ಲ, ಅದು ಬೇರೆನೇ ಇರ್ಬೋದು. ಅಂದ್ರೆ ವಿವಿಧ ರೀತಿಯ ಅನಂತ ವಿಶ್ವಗಳು ಅಸ್ತಿತ್ವದಲ್ಲಿದೆ ಅನ್ನೋ ಮಾತನ್ನ ಸ್ಟೀಫನ್ ಹಾಕಿಂಗ್ಸ್ ಹೇಳಿದ್ದಾರೆ. ಹಾಗಾದ್ರೆ ಪ್ರಶ್ನೆ ಬರೋದು, ಇವು ಎಲ್ಲ ವಿಶ್ವಗಳು ಎದರಿಂದ ತಯಾರಾಗ್ಯಾವು? ಈಗ ಮಡಿಕೆ ಮಾಡಲು ಮಣ್ಣೆ ಮೊದಲು ಅಂತೀವಿ ನಾವು. ಏನೇ ಮಾಡ್ಬೇಕಾದ್ರೆ ನಮಗೆ ಕೆಲವು ವಸ್ತುಗಳು ಬೇಕು. ಹಂಗಾರೆ ಈ ವಿಶ್ವ ತಯಾರು ಯಾರು ಮಾಡಿದ್ರು ಆಮೇಲೆ ವಿಚಾರ ಮಾಡೋಣ. ಆದರೆ ಯಾವ ವಸ್ತುವಿನಿಂದ ಈ ವಿಶ್ವಗಳನ್ನು ತಯಾರು ಮಾಡೋದ ಅಂತ ಹೇಳಿದ್ರೆ ವಿಜ್ಞಾನಿಗಳು ಅಧ್ಯಯನ ಮಾಡಿ ಅವರು ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಈ ವಿಶ್ವದಲ್ಲಿ 21% ಡಾರ್ಕ್ ಮ್ಯಾಟರ್ ಇದೆ, 74%
ಡಾರ್ಕ್ ಎನರ್ಜಿ ಇದೆ, ಇದು ನಮ್ಗೆ ಗೊತ್ತಿರ್ತಕ್ಕಂಥ ಮ್ಯಾಟರ್. ನಾವಿರೋದು ಬರೀ 0.1% ಮನುಷ್ಯರು, ಇಂಥವೆಲ್ಲ ಪ್ರಾಣಿಗಳು. ಉಳಿದದ್ದು ಅದಾವ ಅಂತ ತಿಳ್ಕೊಂಡ್ರೆ ಅವು 4% ಇದೆ ಅಂತ ಅವರು ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಇದನ್ನೇ ಸ್ವಲ್ಪ ವಿವರವಾಗಿ ಈ ಚಿತ್ರ ತೋರಿಸುತ್ತಾ ಅದು ಎ ಸ್ಟ್ರೇಂಜ್ ರೆಸಿಪಿ ಅಂತ ಅವರು ಸ್ಟಡಿ ಮಾಡಿದ್ದಾರೆ. ಇಲ್ಲಿ ಇರತಕ್ಕಂಥ ಮುಖ್ಯವಾದ ಅಂಶ ಅಂದ್ರೆ ಈ ಡಾರ್ಕ್ ಎನರ್ಜಿ ಬಗ್ಗೆ ನಮ್ಗೆ ಇದುವರೆಗೂ ಏನು ಗೊತ್ತಿಲ್ಲ, ಡಾರ್ಕ್ ಮ್ಯಾಟರ್ ಬಗ್ಗೆಯೂ ನಮಗೇನು ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಈ 4% ಭಾಗದಾಗಿಂದ ಕೆಲವೊಂದು ಅಂಶಗಳು, ಅದು ಕೆಲವು ಅಟಮ್ದಿಂದ ತಯಾರಾದಂಥ ಕೆಲವೊಂದು ವಸ್ತುಗಳ ಬಗ್ಗೆ ಪರಿಚಯ ಐತೆ. ಅಂದ್ರೆ ಇವು 2 ಭಾಗ, ಈ 96% ಭಾಗ ಏನಿದೆ ಇದು ಒಂದು ರೀತಿ ನಮಗೆ ಗೊತ್ತಿರೋದ ವಸ್ತು ಮತ್ತು ಅದೊಂದು ರೀತಿಯ ಶಕ್ತಿ ಅನ್ನೋದನ್ನ ಈಗಾಗಲೇ ವಿಜ್ಞಾನಿಗಳು ಕಂಡುಹಿಡಿದಾರೆ. ಮತ್ತು ಈ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಶರಣರು ಇದರ ಅಧ್ಯಯನ ಮಾಡಿದಾರ. ಈ ಅನಂತರ ಈಗ ವಿಜ್ಞಾನಿಗಳು ಅಧ್ಯಯನ ಮಾಡಿದಾರ. ಇವು ಹೆಂಗಂತ ಗೊತ್ತಾಗ್ತಂದ್ರೆ, ಇವು ನಮ್ಗೆ ಹೆಂಗೂ ಗೊತ್ತಾಗತ್ತಂದ್ರೆ ಅವು ಏನು ಕೆಲಸ ಮಾಡ್ತಾವ ಅದರಿಂದ ಗೊತ್ತಾಗುತ್ತೆ. ಉದಾಹರಣೆಗೆ ಈ ಡಾರ್ಕ್ ಮ್ಯಾಟರ್ ಏನ್ ಮಾಡುತ್ತೆ ಅಂದ್ರೆ ಗ್ರಾವಿಟೇಷನಲ್ ಲೆನ್ಸಿಂಗ್ ಆಫ್ ಡಿಸ್ಟೆಂಟ್ ಗ್ಯಾಲಕ್ಸೀಸ್, ದಿ ಮೋಷನ್ ಆಫ್ ಸ್ಟಾರ್ಸ್ ಇನ್ ಗ್ಯಾಲಕ್ಸೀಸ್. ಈಗ ನಕ್ಷತ್ರಗಳು ಗ್ಯಾಲಕ್ಸಿಗಳು ಚಲನೆ ಮಾಡ್ತಾವು. ಯಾಕೆ ಚಲಿಸ್ತಾವ ಅಂದ್ರೆ ಅಲ್ಲೊಂದು ಶಕ್ತಿ ಇರಬೇಕು ಅಥವಾ ಅದೊಂದು ಏನೋ ಒಂದು ಇರಬೇಕು, ಅದು ಡಾರ್ಕ್ ಮ್ಯಾಟರ್. ಇನ್ನೂ ಒಂದದ, ಏನು ಈ 75% ಡಾರ್ಕ್ ಎನರ್ಜಿ ಪಾಸಿಬಲ್ ಅನ್ಸೀನ್ ಇನ್ಫ್ಲೂಯೆನ್ಸ್ ದ್ಯಾಟ್ ಮೇ ಬಿ ಕಾಸಿಂಗ್ ದ ಯೂನಿವರ್ಸಲ್ ಎಕ್ಸ್ಪಾನ್ಷನ್. ಆಗ ನಾನು ಹೇಳಿದೆ ವಿಶ್ವ ಹಿಗ್ತದ, ಅಗಲಾಗ್ತದೆ, ದೊಡ್ಡದಾಗ್ತದೆ. ಅದನ್ನ ದೊಡ್ಡದಾಗಿ ಮಾಡುವಂಥದ್ದು ಯಾವುದು ಅಂದ್ರೆ ಈ ವಿಶ್ವದಲ್ಲಿರ್ತಕ್ಕಂಥ 75% ಈ ಡಾರ್ಕ್ ಎನರ್ಜಿ. ಈಗ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಬರ್ತಾರೆ, ಓಲಪ್ಪ ಈ ಉಳಿದಂಥ ಈ 4% ಆದ್ರೂ ವಸ್ತು ನಮಗ್ ಗೊತ್ತೈತೇನು? ಇಲ್ಲ, ನಮಗದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನೇ ಇಲ್ಲಿ ಅವ್ರು ಹೇಳ್ತಾರೆ. ಗೋಚರವಾಗುವ ನಮ್ಮ ವಿಶ್ವದ ರಚನೆ 96% ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ, ಯಾವುದೇ ಗೊತ್ತಿರುವ ಉಪಕರಣಗಳಿಂದ ಅಳೆಯಲಾಗದ ಅವುಗಳಿಂದ ಆಗುವ ಪರಿಣಾಮಗಳಿಂದ ನಮ್ಮ ಅರಿವಿಗೆ ಬರುವ ಇನ್ನೂ ಪ್ರಾಥಮಿಕ ಸಂಶೋಧನಾ ಹಂತದಲ್ಲಿರುವ ಶಕ್ತಿ, ಇದು ನಿರಾಕಾರ. ಇನ್ನು ಉಳಿದ 4% ನಮ್ಮ ಗೊತ್ತಿರುವ ಆಕಾಶಕಾಯಗಳು ಎಲಿಮೆಂಟ್ಸ್ಗಳಿಂದ ರಚಿತವಾದ ವಸ್ತುಗಳನ್ನು ಒಳಗೊಂಡಿದೆ. ಆದ್ರೆ ಮುಖ್ಯವಾಗಿ ಇಲ್ಲಿ ನಾನು ಮುಂದೆ ಹೇಳ್ತಾ ಇರೋದು ಈ 4% ನಿರಾಕಾರ, ಇದು ಶಕ್ತಿಯ ಒಂದು ಸ್ವರೂಪ. ಅದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಅಕ್ಕಮಹಾದೇವರ ಒಂದು ವಚನ ಭಾಗದಲ್ಲಿ ನಮಗೊಂದು ಮುಖ್ಯವಾದ ಒಂದು ಸಾಲು ಸಿಗುತ್ತೆ. ಇಂತಿ ಜಲವೂ ಒಂದೇ, ನೆಲನು ಒಂದೇ, ಆಕಾಶವೂ ಒಂದೇ ಅನ್ನೋ ಒಂದು ಮಾತು. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊತೀವಿ. ಇಲ್ಲಿ ವಿಜ್ಞಾನಿಗಳು ಅರ್ಥ ಮಾಡ್ಕೊಂಡದ್ದು ಮತ್ತು ಅವರು ಸಿದ್ಧ ಮಾಡಲು ಪ್ರಯತ್ನ ಮಾಡ್ತಾ ಇರೋದು, ಇಡೀ ವಿಶ್ವ ಸಮುದಾಯ, ಅನಂತ ವಿಶ್ವ ಒಂದೇ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಈಗ ಮಡಿಕೆ ಮಾಡಿದ್ರೆ ಮಣ್ಣೆ ಮೊದಲು ಅಂದ್ರೆ ಆ ಮಡಿಕೆ ಆದದ್ದು ಒಂದು ಮಣ್ಣಿಂದ. ಅದೇ ರೀತಿ ಇಡೀ ವಿಶ್ವ ನಿಮಗೆ ಹಲವು ರೂಪದಲ್ಲಿ ಕಂಡ್ರು ಅದು ಆದದ್ದು ಒಂದೇ ವಸ್ತುವಿನಿಂದ ಅನ್ನೋದನ್ನ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದರ ಒಂದು ಸಂಶೋಧನೆ ಪ್ರಾರಂಭವಾದದ್ದು ಕರ್ನಾಟಕದಲ್ಲಿ. ನಮ್ಮ ಕನ್ನಡಿಗ ಕಣಾದ್ ಅನ್ನುವಂಥ ಋಷಿ ಕ್ರಿಸ್ತಿಸ್ಕ ಪೂರ್ವ 300ರಲ್ಲಿದ್ದ. ಅವ ಒಂದು ಮಾತು ಹೇಳಿದ, ವಸ್ತುಗಳ ಅತಿ ಸಣ್ಣ ರೂಪವೆಂದರೆ ಪರಮಾಣು ಮತ್ತು ಪರಮಾಣುಗಳು ಅವಿಭಾಜ್ಯ. ಅವು ಯಾರು ಹೇಳ್ದ, ವಸ್ತುಗಳ ಅತಿ ಸಣ್ಣ ರೂಪ ಅಂದರೆ ಪರಮಾಣು ಮತ್ತು ಪರಿಮಾಣುಗಳು ಅವಿಭಾಜ್ಯ. ಆಲ್ ಮ್ಯಾಟರ್ ಈಸ್ ಕಂಪೋಸ್ಡ್ ಆಫ್ ಆಟಮ್ಸ್ ದ್ಯಾಟ್ ಆರ್ ಇನ್ಡಿವಿಸಿಬಲ್ ಅಂತ ಹೇಳಿದವು. ಏನು ಸಣ್ಣ ಸಣ್ಣ ಕಣಗಳದಾವು ಅವನ್ನ ವಿಭಜನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸುಮಾರು 17ನೇ ಶತಮಾನ ದಾಟಿ 19ನೇ ಶತಮಾನ ಬರುವವರೆಗೂ ಇದೇ ನಂಬಿಕೆಯಲ್ಲಿ ಪಾಶ್ಚಿಮಾತ್ಯರು ಇದ್ರು. ಇದೇ ನಂಬಿಕೆಯಲ್ಲಿ ಅವರು ಸಂಶೋಧನೆ ಮಾಡಿದ್ರು. ಜಾನ್ ಡಾಲ್ಟನ್ ಅನ್ನುವಂಥ ಒಬ್ಬ ವಿಜ್ಞಾನಿ, ಅವನು
all matters is composed of small particles called atoms. All atoms of a given elements are like. ಈ ರೀತಿ ಈ ಕಣಾದ್ ಹೇಳಿದಂಥ ಒಂದು ವಿಷಯವನ್ನ ಇವರು ವೈಜ್ಞಾನಿಕವಾಗಿ ಲ್ಯಾಬೊರೇಟರಿಯಲ್ಲಿ ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದ್ರೆ ಒಂದು ಆಶ್ಚರ್ಯದ ಸಂಗತಿ ಇಲ್ಲೈತಿ. 12ನೇ ಶತಮಾನದಲ್ಲಿಯೇ ಶರಣರು ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಏನು ಹೇಳಿದ್ರು ಅಂದ್ರೆ, ಪರಮಾಣುವಿನ ಒಳಗೆಯೂ ವಿಭಾಗ ಮಾಡಲು ಸಾಧ್ಯವಾಗುವ ಇನ್ನಷ್ಟು ಚಿಕ್ಕ ಚಿಕ್ಕ ಕಣಗಳಿವೆ ಅಂತ ಹೇಳಿದ್ರು. ಪರಮಾಣು ಛೇದನ ಮಾಡ್ಲಿಕ್ಕಾಗಲ್ಲ, ಅದರೊಳಗೆ ಯಾವ ಸಣ್ಣ ಕಣಗಳಿಲ್ಲ ಅಂತ ಜಗತ್ತೆಲ್ಲ ನಂಬಿದ್ರು. ಶರಣರು ಅವರಿಗೆ ಹಿಂದೆ ಅಧ್ಯಯನದ ಆಧಾರದ ಮೇಲೆ ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲದೇವ ನೀವು, ಮನದೊಳಗೆ ಘನವಾಗಿಪ್ಪಿರಿ ಎಲದೇವ, ಜಗದೊಳಗೆಲ್ಲಿಯೂ ನೀವಿಲ್ಲದಡೆಯುಂಟೆ ಅಂತ ಶಿವಗಿ ಸಿದ್ದರಾಮೇಶ್ವರು ತಮ್ಮ ವಚನದಲ್ಲಿ ಹೇಳಿದ್ರು. ಆ ಸಣ್ಣ 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 ಕಣಗಳು ಅದರಿಂದ ಅಣು ಮಾಡಲ್ಪಟ್ಟಿದೆ. ಆ ಸಣ್ಣ ಸಣ್ಣ ಕಣಗಳೇ ದೇವ, ಅದು ಜಗತ್ತಿನ ಎಲ್ಲಾ ಕಡೆ ಇದೆ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ರು. ಇವರೊಬ್ಬರೇ ಅಲ್ಲ, ಬೇರೆ ಶರಣರು ಸಹ ಇದನ್ನ ಪ್ರತಿಪಾದಿಸಿದ್ರು. ಇಲ್ಲೊಂದು ವಚನ ಭಾಗ ನಾವು ನೋಡ್ಬೋದು. ಷಣ್ಮುಖ ಸ್ವಾಮಿ ವಚನ ಭಾಗ, ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತಾದ ಮಹಾಲಿಂಗದೊಳಗೆ ಶರಣ ನಿರ್ಪನು. ಮೂಳಿಗೆ ಮಾರೇನವರ ವಚನ ಭಾಗನೂ ನಾವು ನೋಡ್ಬೋದು. ಆಯಕಾಂತದ ಶಿಲೆ ಲೋಹದಂತಿರಬೇಕು, ಅಣುವಿನೊಳಗಣ ನೇನಿನಂತಿರಬೇಕು. ಇಲ್ಲಿ ಅವರು ಅಣು ಅಷ್ಟೇ ಅಲ್ಲ, ಅಣುವಿನೊಳಗೆ ಏನಿದೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ, ವಿಚಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದು ಈ ಒಂದು ವಚನಗಳಿಂದ ನಮಗೆ ಗೊತ್ತಾಗುತ್ತೆ. ಈಗ ಆನಂತರ ಅನೇಕ ಜನರು ಸಂಶೋಧನೆ ನಡೆಸಿ, ವಿಜ್ಞಾನಿಗಳು ಮತ್ತದು ಸಂಶೋಧನೆ ಮಾಡಿ ಅನೇಕ ಸಣ್ಣ ಸಣ್ಣ ಕಣಗಳು, ಅಣುಗಳಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಣಗಳನ್ನು ಕಂಡುಹಿಡಿದಿದ್ದಾರೆ. ಅದರಲ್ಲಿ ಜೆ ಥಾಮ್ಸನ್ ಕಂಡುಹಿಡಿದು ಇಲೆಕ್ಟ್ರಾನ್ ಮೊದಲು, ಆನಂತರ ನ್ಯೂಟ್ರಿನೋ, ನ್ಯೂಟ್ರಾನ್ಸ್, ಮ್ಯೂಯಾನ್, ಈ ರೀತಿ ಅನೇಕ ಭಾಗಗಳನ್ನು ಅವರು ಕಂಡುಹಿಡಿದಾರೆ. ಅವಕ್ಕೆ ಉಪ ಪರಮಾಣು ಕಣಗಳು ಅಂತ ಹೇಳ್ತಾ ಇದ್ದಾರೆ. ಈ ಉಪ ಪರಮಾಣು ಕಣ ಇದು ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂತಾರೆ. ಇಲ್ಲಿ ನೋಡಿ, ಇವೆಲ್ಲ ವಿವಿಧ ರೀತಿಯ ಪರಮಾಣು ಕಣಗಳು. ಇವು ಹೇಗಿದೆ ಅನ್ನೋದು ಇಲ್ಲೊಂದಿಷ್ಟು ಚಿತ್ರಗಳನ್ನ ತೋರಿಸ್ತೇನೆ. ಈ ಡಿಟೇಲ್ಸ್ ನಮಗೆ ಬೇಡ, ನಾನು ಹೆಸರು ಹೇಳ್ತೇನೆ. ಕ್ವಾರ್ಕ್ಸ್ ಅಂತಿದೆ. ಇದು ಕಣ, ಉಪ ಪರಮಾಣು ಕಣ. ಅದು ಅದರಲ್ಲಿ 6 ನಮೂನೆ, ಅಪ್, ಡೌನ್, ಸ್ಟ್ರೇಜ್, ಈ ರೀತಿ 6. ಲೆಪ್ಟಾನ್ಸ್ ಈ ರೀತಿ ಇದೆ. ಆನಂತರ ಬೋಸಾನ್ಸ್. ಈ ಬೋಸಾನ್ಸ್ ಕಂಡುಹಿಡಿಯೋದ್ರಲ್ಲಿ ನಮ್ಮ ದೇಶದವರ ಒಂದು ಮಹತ್ವದ ಪಾತ್ರ ಇದೆ. ಇದನ್ನು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎ boson is any particle with a spin that is an integer multiple of 0.12 of quantum units of angular momentum. ಇದಕ್ಕೆ boson ಅಂತ ಯಾಕೆ ಕರೆದ್ರು ಅಂದ್ರೆ, boson named by Paul Dirac in 1947 after the Indian physicist Satyendranath Bose. ಬೋಸ್ ಅವ್ರು ಕಂಡುಹಿಡಿದ್ರು ಅನ್ನೋದಕ್ಕೆ ಅವರು ಬೋಸಾನ್ ಅಂತ ಅವ್ರು ಕರೆದ್ರು. ಈಗ ನಾವು ಮುಂದುವರೆದು ಒಂದು ಮುಖ್ಯವಾದ ಭಾಗ, ಇದು ವಿಜ್ಞಾನದ ಅವರು ಕಂಡುಹಿಡಿದ ಸಂಶೋಧನೆಯ ಮಹತ್ವದ ಅಂಶ. ಅದನ್ನು ನಾನು ಮೊದಲು ಓದ್ಬಿಡ್ತೇನೆ, ಆಮೇಲೆ ಅದರ ವಿವರ ತಿಳ್ಕೊಳ್ಳೋಣ. ದ ಹಿಗ್ಸ್ ಬಾಸಮ್ ಪಾರ್ಟಿಕಲ್, ಒನ್ ಆಫ್ ದ 17 ಫಂಡಮೆಂಟಲ್ ಪಾರ್ಟಿಕಲ್ಸ್ ಇನ್ ದ ಸ್ಟ್ಯಾಂಡರ್ಡ್ ಮಾಡೆಲ್. ಅವ್ರು ಮೊದಲು ಹೇಳೋದು ಈ 18ರಲ್ಲಿ ಒಂದು ಅವ್ಯಕ್ತಿ ಇದೆ, ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಗೊತ್ತಿಲ್ಲ. ಅದರಲ್ಲಿ 17ರಲ್ಲಿ ಒಂದು ಬೋಸಾನ್ ಪಾರ್ಟಿಕಲ್. ದ ಅದರ್ 16 ಪಾರ್ಟಿಕಲ್ಸ್ ಆರ್ 6 ಕ್ವಾರ್ಕ್ಸ್, ಅದನ್ನ ಹೆಸರು ಹೇಳಿದೆ, 6 ಲೆಪ್ಟಾನ್ಸ್, ದ ಪೊಟಾನ್, ಗ್ಲೂಕಾನ್, W and Z ಬೋಸಾನ್ಸ್. ಇವು ಮೂಲಭೂತ ನಾವು ಉಪ ಪರಮಾಣು ಕಣಗಳು ನಾವೇನಂತೀವಿ, ಫಂಡಮೆಂಟಲ್ ಪಾರ್ಟಿಕಲ್ಸ್. ಈ ರೀತಿ 17 ವಿವಿಧ ಬಗೆಯ ಪಾರ್ಟಿಕಲ್ಸ್ ಇದೆ. ಈ ರೀತಿಯ ಸಣ್ಣ ಸಣ್ಣ ಅಣುವಿನ ಕಣಗಳ ಅಣುವಿನೊಳಗಿದೆ ಅಂತ ಸಿದ್ಧ ಮಾಡಿದರು. These 17 particles are the ones responsible for the forces in nature except gravity.
ಇಲ್ಲಿ ಒಂದು ಅತಿ ಮುಖ್ಯವಾದ ಒಂದು ಅಂಶವನ್ನು ಸಿದ್ಧ ಮಾಡಿದ್ದಾರೆ. ಈ 17 ಏನು ಮುಖ್ಯವಾದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದು ಶಕ್ತಿಗಳನ್ನು ಸಹ ಅವು ವಿವರಿಸುತ್ತವೆ. ಮೂಲಭೂತ ಶಕ್ತಿಗಳನ್ನು ನಾವು ಏನು ಕರಿತೀವಿ ಆ ಶಕ್ತಿಗಳನ್ನು ಸಹ ಅವು ಬಹಳ ವೈಜ್ಞಾನಿಕ ಡೀಟೇಲ್ಸ್ ನಮಗೆ ಬೇಡ. ಅದೇ ರೀತಿ ಕಾಂಪೋಸಿಟ್ ಪಾರ್ಟಿಕಲ್ಸ್ ಅಂದರೆ ಈಗ ಸಂಯುಕ್ತ ಉಪ ಪರಮಾಣು ಕಣಗಳು ಅಂತ ಹೇಳ್ಬೋದು. ಒಂದಕ್ಕಿಂತ ಹೆಚ್ಚು ಮೂಲಭೂತ ಪರಮಾಣು ಕಣ ಉಪ ಪರಮಾಣು ಕಣಗಳಿಂದ ಕೂಡಿದು ಆಗಿರುತ್ತೆ. ಇಲ್ಲಿ ಒಂದು ಉದಾಹರಣೆ ನಾವು ಹೇಳ್ಬೋದು. ಇಲ್ಲೊಂದಿದೆ ನೋಡಿ, ಇದು ಪ್ರೋಟಾನ್. ನಮಗೆ ಗೊತ್ತು ಅಣುವಿನ ಮಧ್ಯದಲ್ಲಿ ಒಂದು ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಈ ಪ್ರೋಟಾನ್ ಇದು 2 ಅಪ್ ಕ್ವಾರ್ಕ್ಸ್ನಿಂದ ಆಗಿದೆ. ಆಮೇಲೆ ಈ ನ್ಯೂಟ್ರಾನ್ 2 ಡೌನ್ ಕ್ವಾರ್ಕ್ಸ್ನಿಂದ ಆಗಿದೆ. ಅಂದರೆ ಇದು ಸಂಯುಕ್ತ ಉಪ ಪರಮಾಣು ಕಣ. ಜಗತ್ತಿನಲ್ಲಿ ಯಾವುದೇ ವಸ್ತು ತಗೊಂಡ್ರು ಆ ವಸ್ತು ಆಗಿರೋದು ಇಂಥ ಸಂಯುಕ್ತ ಉಪ ಪರಮಾಣು ಕಣಗಳಿಂದ. ಹಾಗಾದರೆ ಮುಂದೆ 12ನೇ ಶತಮಾನಕ್ಕೆ ನಾವು ಹೋಗೋಣ. ಅವರು ಈ ಉಪ ಪರಮಾಣು ಕಣಗಳೆಲ್ಲವೂ ಒಂದೇ ಒಂದು ವಸ್ತುವಿನಿಂದ ಆಗೈತಿ ಅಂತ ಒಂದು ಬಹಳ ಮಹತ್ವದ ವಿಷಯವನ್ನು ಹೇಳಿದರು. ಅದ್ರ ಬಗ್ಗೆ ಈಗ ಸಂಶೋಧನೆ ನಡೆದಿದೆ. ಈ ಚಿತ್ರ ಅದನ್ನು ತೋರಿಸುತ್ತೆ. ಅಣ್ಣ ಬಸವಣ್ಣವರು ತಮ್ಮ ವಚನದಲ್ಲಿ ನಾದ ಬಿಂದು ಕಳಾತೀತ ಆದಿ ಆಧಾರ ನೀನೇಯ ಅವ್ರು ಹೇಳ್ದಂಗ ಗಡಿಗೆ ಮಾಡಲು ಮಣ್ಣೆ ಮೊದಲು ಅಂತೇನು ಒಂದು ವಚನದಲ್ಲಿ ಹೇಳಿದ್ರು. ಅದೇ ರೀತಿ ವಿಶ್ವ ಮಾಡಲು ಒಂದೇ ಒಂದು ವಸ್ತು ಬೇಕು. ಆ ವಸ್ತುವಿನ ಗುಣಧರ್ಮ ಹೇಳಿದ್ರಿಲ್ಲ. ಆ ವಸ್ತುವಿಗೆ 3 ಗುಣಗಳಿರ್ತಾವೆ. ಒಂದು ನಾದ, ಇನ್ನೊಂದು ಬಿಂದು, ಇನ್ನೊಂದು ಕಳಾತೀತ. ವಿಜ್ಞಾನಿಗಳು ಇದುವರೆಗೆ ಸಾಧಿಸಿದ್ದು ಇಲ್ಲಿದೆ ನೋಡಿ. ಮೊದಲು ಅವರು ಮ್ಯಾಟರ್ ಬಗ್ಗೆ ಮಾತಾಡಿದ್ರು, ಮಾಲಿಕ್ಯೂಲ್ಸ್ ಬಗ್ಗೆ ಮಾತಾಡಿದ್ರು, ಆಟಮ್ಸ್ ಬಗ್ಗೆ ಮಾತಾಡಿದ್ರು. ಆ ಆಟಮ್ಸ್ದೊಳಗೆ ಆಟಮ್ಸ್ ಪಾರ್ಟ್ಸ್, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಮಾತಾಡಿದ್ರು. ಈಗ ಏನಂತಾರೆ ಅವರು, ಈ ಎಲ್ಲ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಸ್ಟ್ರಿಂಗ್ಸ್ ಅನ್ನುವಂಥ ಒಂದೇ ಒಂದು ವಸ್ತುವಿನ ಬೇರೆ ಬೇರೆ ನಮೂನೆಯ ಅದು ಉನ್ಮಾದದಿಂದ ಉಂಟಾಗ್ತಾವು. ಅಂದರೆ ಇವೆಲ್ಲ ಆದದ್ದು ಒಂದೇ ಒಂದು ವಸ್ತು, ಅದು ಸ್ಟ್ರಿಂಗ್ ಅಂತ ಅವರು ಈಗ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಒಮ್ಮತವಿಲ್ಲ. ಇದು ಸರಿ ಅಂತ ಕೆಲವು ವಾದಿಸಿದ್ರೆ, ಕೆಲವು ಮಂದಿ ಸರಿ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ಇದು ಇಲ್ಲ, ಇನ್ನೂ ಒಂದು 100-200 ವರ್ಷಗಳ ನಂತರ ಯಾವುದೇ ಒಂದು ವಸ್ತುವನ್ನು ಕಂಡುಹಿಡಿದ್ರು ಅದಕ್ಕೆ 3 ಗುಣಧರ್ಮಗಳಿರುತ್ತೆ. ಅದು ನಾದ, ಬಿಂದು ಮತ್ತು ಕಲಾತೀತ ಅನ್ನುವಂಥ 3 ಗುಣಧರ್ಮಗಳಿರ್ತವೆ. ನಾವು ಇದನ್ನೇ ಸ್ವಲ್ಪ ವಿವರವಾಗಿ ಅರಿಲಿಕ್ಕೆ ಪ್ರಯತ್ನ ಮಾಡೋಣ. ಅದನ್ನೇ ನಾನು ಅಲ್ಲೇನು ಚಿತ್ರ ಇತ್ತು ಅದೇ ಚಿತ್ರ ಇನ್ನೊಮ್ಮೆ ಇಲ್ಲಿದೆ. ಆಟಮ್ಸ್, ಆಮೇಲೆ ಈ ಟೈಪ್ಸ್ ಎಲ್ಲ ಅಪ್ ಕ್ವಾರ್ಕ್ಸ್, ಡೌನ್ ಕ್ವಾರ್ಕ್ಸ್, ಈ ಎಲ್ಲ ಬಂದು ಕಟ್ಟ ಕಡೆಗೆ ನಾವು ಬರೋದು ಸ್ಟ್ರಿಂಗ್ಸ್ ಅನ್ನೋದು. ಆ ಸ್ಟ್ರಿಂಗ್ಸ್ ಏನು ಅಂದರೆ ಅದು 3 ಗುಣಧರ್ಮ ಇರ್ತಕ್ಕಂಥ ನಾದ, ಬಿಂದು, ಕಳಾತೀತ, ಆದಿ ಆಧಾರ ನೀನೇಯ. ಹಾಗಾದ್ರೆ ಸ್ಟ್ರಿಂಗ್ಸ್ ಅಂದ್ರೆ ಏನು? ಮತ್ತದು ಸರಳಿದ್ರೆ ಇಷ್ಟೆಲ್ಲ ನಾವು ಕಷ್ಟ ಹಾಕ್ಬಿಡಬೇಕಾಗಿತ್ತು. ಅಲ್ಲಮ್ಮ ಪ್ರಭುವನ್ನ ಅದು ಅವರು ಗುಹೇಶವನ್ನು ಹುಡುಕ್ಲಿಕ್ಕೆ, ಬಸವಣ್ಣವರು ಕೂಡಲ ಸಂಘವನ್ನು ಹುಡಲಿಕ್ಕೆ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಹುಡುಕ್ಲಿಕ್ಕೆ ಇಷ್ಟಾಗಿ ಪ್ರಯತ್ನ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿರೋದು ಒಂದು ಸಮಸ್ಯೆ. ಸ್ಟ್ರಿಂಗ್ ಥಿಯರಿ ಅಸ್ಯೂಮ್ಸ್ ವಿ ಲಿವ್ ಇನ್ ಎ ಯೂನಿವರ್ಸ್ ವಿತ್ ಅಟ್ ಲೀಸ್ಟ್ 10 ಡೈಮೆನ್ಷನ್ಸ್. ಬಹಳ ಮಹತ್ವದ ವಿಷಯ. ನಾವಿರೋದು 3 ಆಯಾಮದ ವಿಶ್ವದಲ್ಲಿ. ನಮಗೆ ಅರ್ಥ ಆಗೋದು, ನಮಗೆ ಕಾಣಿಸೋದು ಅದೆಲ್ಲ 3 ಆಯಾಮದ ವಿಶ್ವ. ಅಲ್ಲಿ 3 ಆಯಾಮಗಳು: ಉದ್ದ, ಅಗಲ ಮತ್ತು ಎತ್ತರ ಅಂತ. ಫಿಸಿಕ್ಸ್ನಲ್ಲಿ ಓದ್ಕೊಂಡವ್ರಿಗೆ ಒಂದು ಹೊಸ ಆಯಾಮ ಜೋಡಿಸ್ತಾರೆ, ಅದು ಟೈಮ್, ವೇಳೆ ಅಂತ. ಅದು 4 ಆಯಾಮ. ಹಾಗಾದ್ರೆ ಈ ಒಂದು ಸ್ಟ್ರಿಂಗ್ ಏನಿದೆ ಅದು 10 ಆಯಾಮಕ್ಕಿಂತ ಹೆಚ್ಚು, 10, 11 ಅಂತ ಹೇಳ್ತಾ ಇದ್ದಾರೆ ಆಯಾಮದ ವಸ್ತು ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಅದು ಹೆಂಗಿರ್ತೈತಿ? ಒಂದು ಇಮ್ಯಾಜಿನೇಟಿವ್ ಚಿತ್ರ ಇದೆ. ಇದು ಒಂದು ಸ್ಟ್ರಿಂಗ್. ಇದು ಯಾವಾಗಲೂ ಆಸಿಲೇಟ್ ಆಗ್ತಿರ್ತದೆ, ಕಂಪಿಸ್ತಿರ್ತದೆ. ಆ ಕಂಪನದಿಂದ ಬೇರೆ ಬೇರೆ ವಸ್ತುಗಳು ನಿರ್ಮಾಣ ಆಗ್ತವು ಅನ್ನೋದನ್ನ ವಿಜ್ಞಾನಿಗಳು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಂಗಾರೆ ಏನಿದು? Thus, if you could magnify a quantum particle,
ಈ ಕ್ವಾಂಟಮ್ ಪಾರ್ಟಿಕಲ್ ಕನ್ನಡ ಅನುವಾದ ಕಳಾತೀತ. ಅದು ವಿ ವುಡ್ ಸಿ ಎ ಟೈನಿ, ಸಣ್ಣದು, ಅತಿ ಸಣ್ಣದು, ಅತಿ ಸಣ್ಣದು. ಅದು ಎಷ್ಟು ಸಣ್ಣದು ಅನ್ನೋದು ಮುಂದೆ ನಾನು ವಿವರಿಸ್ತೀನಿ. ಅದು ಬಿಂದು. ಮತ್ತು ವೈಬ್ರೇಟಿಂಗ್ ಸ್ಟ್ರಿಂಗ್, ಅದು ಒಂದು ಲೂಪ್, ಅದಕ್ಕೆ ನಾದ ಅಂತ 3 ಶಬ್ದಗಳನ್ನು ಅಣ್ಣ ಬಸವಣ್ಣವ್ರು ಹೇಳಿದರು. ಅದು ಕಲಾತೀತ, ಬಿಂದು ಮತ್ತು ನಾದ. ಹಾಗಾದ್ರೆ ಬಿಂದು ಅಂತ ಯಾಕಂತಾರ ನೋಡ್ರಿ ಇಲ್ಲಿ. ಆ ಒಂದು ಸ್ಟ್ರಿಂಗ್ ಎಷ್ಟು ಸಣ್ಣದಿರ್ತೈತಿ ಅಂದ್ರೆ, ನೀವು ಒಂದರ ಮುಂದೆ 33 ಶೂನ್ಯ ಬರೆದು ಒಂದಕ್ಕೆ ಭಾಗಿಸಿದ್ರೆ, ಒಂದನ್ನ ಈ ಅಂಕಿಯಿಂದ ಭಾಗಿಸಿದ್ರೆ ಏನು ಬರ್ತೈತಿ ಅದರಷ್ಟು ಅದಕ್ಕಿಂತ ಸಣ್ಣದು. ಇಲ್ಲೊಂದು ಚಿತ್ರ ಇದೆ, ನಿಮ್ಗೆ ಹೇಳುತ್ತೆ. ಇದು ಬೇರೆ 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 ನಮಗೆ ಗೊತ್ತಿರ್ತಕ್ಕಂಥ ವಸ್ತುಗಳ ಆಕಾರ ನಮಗೆ ಗೊತ್ತೈತಿ. ಅದರಲ್ಲಿ ಈ ಸ್ಟ್ರಿಂಗ್ ಎಷ್ಟಿದೆ ಅಂದ್ರೆ 10⁻³ ಸೆಂಟಿಮೀಟರ್. ಸ್ವಲ್ಪ ಮುಂದುವರೆದು ವಿಚಾರ ಮಾಡಿದ್ರೆ ಇದು ನೋಡಿ, ಇದು ಸ್ಟ್ರಿಂಗ್ ಅಳತೆ ಇಲ್ಲಿಂದ ಇಲ್ಲಿ ತನಕ 10⁻³ ಸೆಂಟಿಮೀಟರ್. Superstring theory is an attempt to explain all the particles and the fundamental forces of nature in the theory by modeling them as vibration of a supersymmetric strings. ಅದ್ರ ಬಗ್ಗೆ ಬಹಳಷ್ಟು ವಿವರಣೆ ಬಂದಿದೆ. Much as different vibrational patterns of a violin string play different musical notes. ನಾವು ಗೊತ್ತಿದೆ, ಒಂದು ತಂತಿ ವಾದ್ಯ ನಾವು ಯಾವ ರೀತಿ ನಾವು ಅದನ್ನು ಬಾರಿಸ್ತೀವಿ ಆ ರೀತಿ ಅದರ ಧ್ವನಿಗಳು ಹೊರಡುತ್ತೆ. ಅದೇ ರೀತಿನ ಸ್ಟ್ರಿಂಗ್ ಥಿಯರಿ posits that an electron is a string undergoing one particular vibrational pattern. A quark is imagined as a string undergoing a different vibrational pattern. Thus, string theory was proposed as the sought for unification of all forces and all matter. ಅದಕ್ಕೆ ಮಹಾದೇವರು ಇದೇ ಮಾತನ್ನ ಹೇಳಿದರು. ನೆಲನೂ ಒಂದೇ, ಜಲನೂ ಒಂದೇ, ವಾಯುವು ಒಂದೇ. ಎಲ್ಲ ಜಗತ್ತಿನರ್ತಕ್ಕಂಥ ಎಲ್ಲ ಶಕ್ತಿಗಳು ಮತ್ತು ಎಲ್ಲ ವಸ್ತುಗಳು ಇದು ಒಂದೇ ಒಂದು ವಸ್ತುವಿನಿಂದ ನಿರ್ಮಾಣ ಆಗಿದೆ ಅನ್ನೋದನ್ನ ವಿಜ್ಞಾನಿಗಳು ಸಾಧಿಸಲು ಪ್ರಯತ್ನ ಮಾಡ್ತಾರೆ. ಇದನ್ನ ಎಲ್ಲರೂ ಒಪ್ಕೋಬೇಕು, ಮತ್ತೆಲ್ಲರೂ ಒಪ್ಪಿಗೆ ಆಗುವಂಥ ತತ್ವ ಬೇಕಂದ್ರೆ ಇನ್ನೂ ಒಂದು 100 ವರ್ಷ ನಾವು ಕಾಯಬೇಕು. ಇಲ್ಲಿ ಒಂದು ಸಂಕ್ಷಿಪ್ತ ವಿವರಣೆ ಇದೆ. ಸ್ಟ್ರಿಂಗ್ ಇದು ನಾದ, ಬಿಂದು ಮತ್ತು ಕಳಾತೀತ. ಸೊ ಎನರ್ಜಿ ಇಸ್ ದ ಅಲ್ಟಿಮೇಟ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಯೂನಿವರ್ಸ್. ಹಾಗಾದ್ರೆ ಇಡೀ ವಿಶ್ವ ಇದರಿಂದ ಮಾಡಲ್ಪಟ್ಟಿದೆ ಅಂತ ನಾವು ಅಂದಿದ್ವು ಅಂದ್ರೆ ಸ್ಟ್ರಿಂಗ್ ಇಂದ ಮಾಡಲ್ಪಟ್ಟಿದೆ. ಸ್ಟ್ರಿಂಗ್ ಅಂದ್ರೆ ಏನು ಅಂದ್ರೆ ಇದೊಂದು ಶಕ್ತಿಯ ಕಣ, ಇದು ಒಂದು ಶಕ್ತಿಯ ಕಣ. ಹಾಗಾದ್ರೆ ಇಡೀ ವಿಶ್ವ ಏನು, ಒಂದು ಶಕ್ತಿಯ ಸಮೂಹ ಅಷ್ಟೇನೆ. ಅದಕ್ಕಿಂತ ನಾವು ಇಲ್ಲಿ ಒಂದು ಚಿತ್ರ ತೋರಿಸ್ತೇನೆ. ಇದು ಶರಣರ ಒಂದು ಸಾಧನೆ. ಇದು 12ನೇ ಶತಮಾನದಲ್ಲಿ ಅವ್ರು ಹೇಳಿದರು. ಬಟ್ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ವಿಜ್ಞಾನಿಗಳು ಸಾಧಿಸಿ ಈಗ ಮ್ಯಾಟರ್ ಬಗ್ಗೆ, ಆಟಮ್ಸ್ ಬಗ್ಗೆ, ನ್ಯೂಟ್ರಾನ್ಸ್ ಬಗ್ಗೆ ಎಲ್ಲ ಈ ಪಾರ್ಟಿಕಲ್ಸ್, ಎಲಿಮೆಂಟ್ರಿ ಪಾರ್ಟಿಕಲ್ ಬಗ್ಗೆ ಅಧ್ಯಯನ ಮಾಡಿ ಈಗ ಕಡೆಯದಾಗಿ ಸ್ಟ್ರಿಂಗ್ ಥಿಯರಿ ಅಧ್ಯಯನ ನಡೆಸಿದ್ದಾರೆ. ಇದನ್ನೇ ಅಣ್ಣ ಬಸವಣ್ಣವರು ಮತ್ತೆ ಬಹಳಷ್ಟು ಶರಣರು, ನಾನು ಅನೇಕ ವಿಚಾರಣೆಗಳ ಉದಾಹರಣೆ ಮುಂದೆ ಕೊಡ್ತೇನೆ, ಅವರು ಹೇಳಿದ್ದು ನಾದ, ಬಿಂದು, ಕಳಾತೀತ, ಆದಿಯಾಧಾರ ನೀನೇ ಅಂತ ಹೇಳಿದರು. ನಾವು ಮುಂದೆ ವರ್ಷೋಣ. ಇಲ್ಲೊಂದು ಇದನ್ನೊಂದು ಓದ್ಬಿಟ್ರೆ, ಎನರ್ಜಿ ಈಸ್ ದ ಅಲ್ಟಿಮೇಟ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಯೂನಿವರ್ಸ್. ಇದು ಮುಖ್ಯವಾದ ಒಂದು ತತ್ವ ಎಲ್ಲಿದೆ. ಆಲ್ ಮ್ಯಾಟರ್ ಇನ್ ದ ಯೂನಿವರ್ಸ್ ಈಸ್ ultimately made up of atoms, which in turn is made up of subatomic particles, protons, neutrons, and electrons. These are ultimately made up of superstrings. ಇದು ಅರ್ಥ ಆದರೆ ವಚನಗಳಿರ್ತಕ್ಕಂಥ ತತ್ವಗಳೆಲ್ಲಾನು ನಮಗೆ ಸರಳವಾಗಿ ಅರ್ಥ ಆಗುವ ಸಾಧ್ಯತೆ ಇದೆ. ಇದನ್ನೇ ಒಂದು ವಚನದಲ್ಲಿ, ಅಲಂಪ್ರಭುವಿನ ವಚನದಲ್ಲಿ ನಾವು ಕಾಣಬಹುದು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಣ ಸಂಪುಟವೆಂಬುದು ನಾದ, ಬಿಂದು, ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರಳೆ. ನೋಡೋಣ ಮುಂದೆ ಇದರ ಇನ್ನೂ ಉಳಿದ ವಚನಗಳ ವಿವರಗಳನ್ನು
ನಾವು ಅರಿಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಒಂದು ವಿಡಿಯೋ ನೋಡಿದ್ರೆ ನಿಮಗೆ we look at a familiar object, just a candle and a holder, and imagine that we want to figure out what it is made of. So we go on a journey deep inside the object and examine the constituents. So deep inside, we all know, you go sufficiently far down, you have atoms. We also all know that atoms are not the end of the story. They have little electrons that swarm around a central nucleus with neutrons and protons. Even the neutrons and protons have smaller particles inside of them, known as quarks. That is where conventional ideas stop. Here is the new idea of string theory. Deep inside any of these particles, there is something else. The something else is this dancing filament of energy. It looks like a vibrating string. That's where the idea of string theory comes from. And just like the vibrating strings that you just saw in a cello can vibrate in different patterns, these can also vibrate in different patterns. They don't produce different musical notes. Rather, they produce the different particles making up the world around us. A vibrating energy, vibrating in different frequencies. The different frequencies produce the different particles. The different particles are responsible for all the richness in the world around us. And there you see unification, because matter particles, electrons and quarks, radiation particles, photons, gravitons, are all built up from one entity. So matter and the forces of nature all are put together under the rubric of vibrating strings. And imagine. ಈಗ ನಾವು ಕೂಡಲ ಸಂಗಮ ದೇವನನ್ನು ಅರಿಯಲು ಬೇಕಾದ ಎರಡನೇ ತತ್ವದ ಬಗ್ಗೆ ವಿಚಾರ ಮಾಡೋಣ. ಈ ತತ್ವದ ಹೆಸರು ಐಕ್ಯ ಶಕ್ತಿ ಅಂತ. ಇಲ್ಲಿ ಒಂದು ಅಣ್ಣ ಬಸವಣ್ಣವರ ವಚನ ಇದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಚನ. ಅದರ ಒಂದು ಭಾಗ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅದನ್ನೇ ವಿಜ್ಞಾನಿಗಳು ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ ಅಂದರೆ, ನಾನು ಇಲ್ಲಿ ಹೇಳ್ತಾ ಇರೋದು, ಶರಣರು ಈ ಶಕ್ತಿಗಳ ಅಧ್ಯಯನವನ್ನು, ಅವುಗಳ ಗುಣಧರ್ಮಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು. ಇಲ್ಲಿ ಒಂದು ವಚನ, ಅದು ಚನ್ನಬಸವಣ್ಣವರ ಒಂದು ವಚನ ಭಾಗ ತುಂಬ ವೈಜ್ಞಾನಿಕವಾದ ವಿವರಗಳನ್ನು ಕೊಡ್ತೈತಿ ಅದು ಶಕ್ತಿಗಳ ಬಗ್ಗೆ. ಇದು ವಿಜ್ಞಾನಿಗಳಿಗೆ ಇನ್ನೂ ಮುಂದೆ ಮಾರ್ಗದರ್ಶನ ಮಾಡುವಂಥ ಒಂದು ಸೂತ್ರ ಇದು. ಅದನ್ನು ನಾನು ಓದ್ಬಿಡ್ತೇನೆ. ನಿಕ್ಕಲ ಪ್ರವಣದಿಂದ ಪ್ರಣವನಾದ ಉದಯಿಸಿತ್ತು, ನಾದ ಬ್ರಹ್ಮದಿಂದ ಚಿತ್ ಶಕ್ತಿ ಉದಯಿಸಿತ್ತು, ಚಿತ್ ಶಕ್ತಿಯ ಸಹಸ್ರಾಂಶದಲ್ಲಿ ಪರಾಶಕ್ತಿ ಉದಯಿಸಿತ್ತು, ಪರಾಶಕ್ತಿಯ ಸಹಸ್ರಾಂಶದಲ್ಲಿ ಆದಿಶಕ್ತಿ ಉದಯಿಸಿತ್ತು, ಆದಿಶಕ್ತಿಯ ಸಹಸ್ರಾಂಶದಲ್ಲಿ ಇಚ್ಛಾಶಕ್ತಿ ಉದಯಿಸಿತ್ತು, ಇಚ್ಛಾಶಕ್ತಿಯ ಸಹಸ್ರಾಂಶದಲ್ಲಿ ಜ್ಞಾನಶಕ್ತಿ ಉದಯಿಸಿತ್ತು, ಜ್ಞಾನಶಕ್ತಿಯ ಸಹಸ್ರಾಂಶದಲ್ಲಿ ಕ್ರಿಯಾಶಕ್ತಿ ಉದಯಿಸಿತ್ತು. ಇಲ್ಲಿ ಇದನ್ನೇ ಒಂದು ಚಿತ್ರದ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಇದು ಪರಾಶಕ್ತಿ, ಇದರ ಸ್ವಲ್ಪ ಭಾಗ ಆದಿಶಕ್ತಿ, ಆದಿಶಕ್ತಿಯ ಸ್ವಲ್ಪ ಭಾಗ ಜ್ಞಾನಶಕ್ತಿ, ಆ ಜ್ಞಾನಶಕ್ತಿಯಿಂದ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಇವೆಲ್ಲ ಉದಯವಾಗಿದ್ದವು. ಇದು ಇವರು ಹೇಳುವ ಬಗೆ ಮತ್ತು ವಿಜ್ಞಾನಿಗಳು ಹೇಳುವ ಒಂದು ಬಗೆಯಲ್ಲಿ ಬಹಳ ವಿಶೇಷ ಅಂತರ ಇದೆ. ಆದರೆ ವಿಜ್ಞಾನಿಗಳು ಈ ತೊಂದರೆಯಲ್ಲಿ ಸಿಲ್ಕೊಂಡಿದ್ದಾರೆ, ಅವರಿಗೆ ಮುಂದೆ ದಾರಿ ಕಾಣದಂಥ ಒಂದು ಸ್ಥಿತಿ ಬಂದಿದೆ. ಈ ರೀತಿ ವಿಚಾರ ಮಾಡಿದರೆ ಅವರಿಗೆ ದಾರಿ ತೋರ್ಬೋದು ಅಂತ ಅನ್ಸುತ್ತೆ. ಇದನ್ನೇ ತೋಂಟದ ಸಿದ್ಧಲಿಂಗ ಶಿವಗಳು ಹೇಳಿದ್ದಾರೆ. ಅದು ಹೇಳೋದು ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಈ ಕ್ರಿಯಾಶಕ್ತಿಗಳು ಪಂಚಕಲಾ ಶಕ್ತಿಗಳು ಉದಯವಾದವು ನೋಡ ಅನ್ನೋ ಮಾತನ್ನ ಅಲ್ಲಿ ಅವರು ವಿವರಿಸ್ಲಿಕ್ಕೆ ಪ್ರಯತ್ನ. ಸಾಕಷ್ಟು ಶರಣರು ತಮ್ಮ ವಚನಗಳಲ್ಲಿ ಈ ವಿವರ ಕೊಟ್ಟಿದ್ದಾರೆ. ಆಮೇಲೆ ಇವರು ಮುಖ್ಯವಾಗಿ ಹೇಳೋದು, ಎಲ್ಲ ಶಕ್ತಿಗಳನ್ನು ಏಕೀಕರಿಸಿ ಒಂದನೇ 5ನೇ ಶಕ್ತಿ ಅಸ್ತಿತ್ವದಲ್ಲಿ ಎನ್ನುವ ಹಂತಕ್ಕೆ ವಿಜ್ಞಾನಿಗಳು ತಲುಪಿದ್ದಾರೆ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಈ ವಚನದಲ್ಲಿ ಅಕ್ಕಮಹಾದೇವರು 5ನೇ ಶಕ್ತಿ ಅಸ್ತಿತ್ವದಲ್ಲಿದೆ ಅನ್ನೋದನ್ನು ವಿವರಿಸ್ತಾರೆ. ಈಗ ನಾನು ಸ್ವಲ್ಪ ಈ ಮೂಲಭೂತ ಶಕ್ತಿಗಳು ಮತ್ತು ವಿಜ್ಞಾನಿಗಳು ಹೇಳುವಂಥ ಶಕ್ತಿಗಳಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ವಿವಿಧತೆಯನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಚಿತ್ರ ನೀವು ನೋಡ್ಬೋದು. ಚನ್ನಬಸವಣ್ಣ ಹೇಳಿ ಚಿತ್ರ ನೋಡಿ, ಒಂದನ್ನು ಇನ್ನೊಂದು ಒಳಗೊಂಡಿರ್ತದೆ ಮತ್ತು ಅದು 1,000 ಅಂಶದಷ್ಟು ಇರುತ್ತೆ ಅಂತ ಹೇಳಿದ್ರೆ, ಇವರು ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಅವರು ವಿವರಣೆ ಕೊಡ್ತಾರೆ. ಈ ಶಕ್ತಿಗಳು
ಅವು ಐಕ್ಯ ಶಕ್ತಿಯಾಗಿ ಇಲ್ಲಿ ಆಗೋದನ್ನು ತೋರಿಸ್ತಾರೆ. ಇದಕ್ಕೆ ನಾವು ಥಿಯರಿ ಆಫ್ ಎವ್ರಿಥಿಂಗ್ ಅಂತ ಅವರು ಅಭ್ಯಾಸ ಮಾಡ್ತಾರೆ. ಇಲ್ಲಿ ಒಂದು ಅಲ್ಲಮಪ್ರಭುವಿನ ವಚನ ಇದೆ. ಶಿವಶಕ್ತಿ ಸಂಪುಟವೆಂಬುದೆಂತು ಹೇಳಿರಣ್ಣ, ಶಿವನೇ ಚೈತನ್ಯಾತ್ಮಕನು ಶಕ್ತಿಯೇ ಚಿತ್ತು, ಇಂಚಿ ಚೈತನ್ಯಾತ್ಮಕನೇ ಚಿತ್ ಸ್ವರೂಪವೆಂದರಿಯಬಲ್ಲಡೆ ಆತನೇ ಶರಣ ಗುಹೇಶ್ವರ. ಇಲ್ಲಿ ಶಿವ ಮತ್ತು ಶಕ್ತಿ ಇವುಗಳ ನಡುವಿನ ಸಂಬಂಧವನ್ನ ಅವರು ಅಲ್ಲಿ ಹೇಳ್ತಾರೆ. ವಿಜ್ಞಾನಿಗಳು ಇದೇ ಮಾತನ್ನ ಅವರು ತಮ್ಮ ಭಾಷೆಯಲ್ಲಿ ಹೇಳೋದು ಹೀಗೆ: ಎನರ್ಜಿ ಅಂಡ್ ಮ್ಯಾಟರ್. ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಟು ಮ್ಯಾಟರ್ and matter can be converted to energy. And ಒಂದು ಸಿಂಪಲ್ ಫಾರ್ಮುಲಾ, ಅತಿ ಮಹತ್ವದ ಫಾರ್ಮುಲಾ ನಮಗೆಲ್ಲ ಗೊತ್ತಿರೋದು, E=mc², ಸಿದ್ಧ ಮಾಡಿ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ವಿಶ್ವ ಏನು ಇದು ಅಂತಂದ್ರೆ, ಇದು ಶಕ್ತಿಯ ತರಂಗಗಳ ಸಮುದಾಯ. ಶಕ್ತಿಯ ತರಂಗಗಳ ಸಮುದಾಯ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇದು ನಾವು ಕೂಡಲ ಸಂಗಮದಿಂದ ತಿಳ್ಕೊಳ್ಬೇಕಾದ ತತ್ವ ಐಕ್ಯ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇಲ್ಲಿ ಒಂದು ಚಿತ್ರ ಇದೆ, ಇದಾಗಲೇ ನೀವು ನೋಡಿದ್ದೀರಿ. ಇದು ಬಾರ್ ಮ್ಯಾಗ್ನೆಟ್. ಇದು ಹಾಳೆಯ ಮೇಲೆ ಹಾಕಿದಂಥ ಆ ಕಬ್ಬಿಣ ಕಣಗಳು ಯಾವ ರೀತಿಯಲ್ಲಿ ಅದು ನಿಲ್ತವು ಅಂತ ನಾವು ತೋರಿಸಿದ್ದೀವಿ. ಈಗೇನು ಇದು ಇದೆ, ಇದೇ ಕ್ಷೇತ್ರ ಅಂತ. ಇದು ಬಾರ್ ಮ್ಯಾಗ್ನೆಟ್, ಇದು ವಸ್ತು. ಅಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದ್ರೆ, ಈ ಬಾರ್ ಮ್ಯಾಗ್ನೆಟ್ ಒಳಗೂ ಮತ್ತು ಹೊರಗೂ. ಈಗ ನಾವು ಕೂಡಲ ಸಂಗಮ ದೇವನ ಅರಿಯಲಿಕ್ಕೆ ಒಂದು ವಸ್ತು ತಗೊಂಡಿದ್ವಿ, ಅದು ಅನಂತ ವಿಶ್ವ. ಆ ಅನಂತ ವಿಶ್ವದ ಮೇಲೆ ಒಂದು ಕ್ಷೇತ್ರ ಇದೆ ಅಂತ ಅಂದ್ರೆ, ಅದು ಆ ವಿಶ್ವದ ಒಳಗೂ ಮತ್ತು ವಿಶ್ವದ ಹೊರಗೂ. ಅಲ್ಲಿ ನೆನಪಾಗ್ಬೋದು, ಅಣ್ಣ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಆಕಾಶದಿಂದ ತತ್ತ, ಪಾತಾಳದಿಂದ ಇರ್ತತ್ತ. ನೋಡೋಣ ಅದ್ರ ಬಗ್ಗೆ ಬಂದಾಗ ಅದನ್ನು ಗಮನಿಸೋಣ. ಇದಕ್ಕೆ ನಾವು ಫೀಲ್ಡ್ ಅಥವಾ ಕ್ಷೇತ್ರ ಅಂತೀವಿ. ಎ ಫೀಲ್ಡ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ represented by a number of tensor that has a value for each point in space time. ಇದು ಒಂದು ಲೈನ್ಸ್. ಅವ್ರು ಹೇಳೋದು ಒಂದು ಮುಖ್ಯವಾದ ಒಂದು ಮಾತು ಇಲ್ಲಿದೆ. ಫ್ರಾಮ್ ಫ್ಯಾರಡೇಸ್ ಪಾಯಿಂಟ್ ಆಫ್ ವ್ಯೂ, ಎ ಫೀಲ್ಡ್ ಈಸ್ ನಾಟ್ ಎ ಮಿಯರ್ ಮ್ಯಾಥಮೆಟಿಕಲ್ ಅಬ್ಸ್ಟ್ರಾಕ್ಟ್. ಗಮನಿಸಿ ನೀವು, it is not merely a mathematical abstract, but a real physical object. ಈ ಕೂಡಲ ಸಂಗಮ ದೇವನ ಅರಿಯಲಿಕ್ಕೆ ನಾವು ಒಂದು ವಸ್ತು ಅನಂತ ವಿಶ್ವ ತಗೊಂಡಿದ್ದೀವಿ. ಆ ಅನಂತ ವಿಶ್ವದ ಕ್ಷೇತ್ರ ಬಗ್ಗೆ ನಾವು ಮಾತಾಡಿದ್ರೆ, ಆ ಕ್ಷೇತ್ರ ಮ್ಯಾಥಮೆಟಿಕಲ್ ಅಬ್ಸ್ಟ್ರಾಕ್ಟ್ ಆಬ್ಜೆಕ್ಟ್ ಅಲ್ಲ, ಅದು ಫಿಸಿಕಲ್ ಆಬ್ಜೆಕ್ಟ್. ಅದು ಅಸ್ತಿತ್ವದಲ್ಲಿದೆ. ಅಂದ್ರೆ ಆ ವಸ್ತುನೂ ಅಸ್ತಿತ್ವದಲ್ಲಿದೆ, ಶಕ್ತಿನೂ ಅಸ್ತಿತ್ವದಲ್ಲಿದೆ, ಈ ಕ್ಷೇತ್ರವು ಅಸ್ತಿತ್ವದಲ್ಲಿದೆ. ಹಾಗಾಗಿ ನಾವು ಕೂಡಲ ಸಂಗಮನ ಅಸ್ತಿತ್ವವನ್ನ ಒಪ್ಕೊಂಡಂಗಾಗತ್ತೆ. ನೋಡೋಣ ಇನ್ನೊಂದು ಸ್ವಲ್ಪ ಈ ಫೀಲ್ಡ್ಸ್ ಬಗ್ಗೆ ವಿಚಾರ ಮಾಡೋಣ. ಯಾವುದೇ ಒಂದು ಶಕ್ತಿ ತಗೊಂಡ್ರೆ ಆ ಶಕ್ತಿಗೆ ಒಂದು ಫೀಲ್ಡ್ ಇರ್ತದೆ. ಉದಾಹರಣೆಗೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸಿದ್ದೀವಿ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ತೋರಿಸಿದ್ದೀವಿ, ಈಗ ಗ್ರಾವಿಟೇಷನಲ್ ಫೀಲ್ಡ್ ತೋರಿಸಿದ್ದೀವಿ. ಒಟ್ಟಾರೆಯಾಗಿ ಎಷ್ಟು ಫೀಲ್ಡ್ಸ್ ಇರ್ತಾವು ಅಂತ ಲೆಕ್ಕ ಹಾಕಿದ್ರೆ ಅವು 24 ಫೀಲ್ಡ್ಸ್ ಇರ್ತಾವೆ. ಒಂದು ಅವ್ಯಕ್ತ ಇದೆ, ಅದನ್ನೊಂದು ಕೂಡಿಸಿದ್ರೆ 25 ಶಕ್ತಿಗಳು, ಈ ಕ್ಷೇತ್ರಗಳಿರ್ತಾವೆ. 25 ಅಂದ್ಕೊಳ್ಳೆ ನಮಗೆ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಅನೇಕ ತತ್ವಗಳು ನೆನಪಿಗೆ ಬರುತ್ತೆ. ಅದನ್ನು ಆಮೇಲೆ ನೋಡೋಣ. 24 ಕ್ಷೇತ್ರಗಳಲ್ಲಿ 12 ಫೆರ್ಮಿಯಾನ್ ಆ್ಯಂಡ್ 12 ಬೊಸಾನ್ ಫೀಲ್ಡ್ಸ್. ಅದನ್ನೇ ಆ ಲೆಕ್ಕ ಕೊಟ್ಟರು. ದ 6 ಅಪ್ ಡೌನ್ ಸ್ಟ್ರೇಂಜ್ ಚಾರ್ಮ್ ಬಾಟಮ್ ಟಾಪ್ ಕ್ವಾರ್ಕ್ಸ್ and their anti-quarks. The 3 charged electron muon 2 and 3 neutral leptons, 8 glucons and 2 weak W and Z bosons. The one very important is electromagnetic boson, ಅದಕ್ಕೆ ಹಿಗ್ಸ್ ಬೋಸಾನ್. ಈ ರೀತಿ 24 ಕ್ಷೇತ್ರದ ಈ ಹಿಗ್ಸ್ ಬೋಸಾನ್ಗೆ ಈಗ ಪಾಶ್ಚಾತ್ಯರು ಹೆಸರು ಕೊಟ್ಟದ್ದು ಗಾಡ್ ಪಾರ್ಟಿಕಲ್ ಅಂತ. ಅದನ್ನಷ್ಟು ವಿವರವಾಗಿ ನಾವು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಲ್ಲಿ ಈ ಸ್ಟ್ಯಾಂಡರ್ಡ್ ಮಾಡೆಲ್ ಗಿವ್ಸ್ ಯು ಫೆರ್ಮಿಯಾನ್ ಫೀಲ್ಡ್ಸ್. ಇದು ಎಲ್ಲ ಈಗಾಗಲೇ ನಾವು ಹೇಳಿದ್ದೀವಿ. ನಾವು ಮುಂದೆ ಹೋಗೋಣ.
When you take all forces that we understand, not including gravity, we write down the QFT version of them. We arrive at the predictions of the standard model. This is where the 24 fields ideas come from. ಈಗ ಒಂದು ಮುಖ್ಯವಾದ ವಿಷಯವನ್ನು ನಾವು ಹೇಳಬೇಕಾಗಿದೆ. ಅದು ವಾಟ್ ಈಸ್ ಗ್ರ್ಯಾಂಡ್ ಯುನಿಫೈಡ್ ಥಿಯರಿ. Unified field theory is an attempt to describe all fundamental forces and the relations between elementary particles in terms of a single theoretical framework. ನಾನು ಆಗಲೇ ಹೇಳಿದ್ದೆ, ಒಂದೇ ಒಂದು ಫೀಲ್ಡ್ದಿಂದ ಇವೆಲ್ಲ ಫೀಲ್ಡ್ಸ್ನ, ಇವೆಲ್ಲ ಕ್ಷೇತ್ರಗಳನ್ನ ಅರಿಯುವ ಪ್ರಯತ್ನ ಮಾಡ್ತೀವಿ. ಆ ಒಂದು ಕ್ಷೇತ್ರ ಅಂತೀವಿ, ಆ ಕ್ಷೇತ್ರಕ್ಕೆ ಯೂನಿಫೈಡ್ ಫೀಲ್ಡ್ ಅಂತ ಕರೀತಾರೆ. ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ನಮಗೆ ಇಲ್ಲೇ ಕಾಣಿಸ್ತಾ ಇದೆ, ಡಿಸ್ಕವರಿ ಆಫ್ ಎ ಯುನೈಟೆಡ್ ಫೀಲ್ಡ್ಸ್ ಅಂತ. ಅದಕ್ಕೆ ದ ಫೀಲ್ಡ್ ಈಸ್ ದ ಸೋಲ್ ಗವರ್ನಿಂಗ್ ಏಜೆನ್ಸಿ ಆಫ್ ದ ಪಾರ್ಟಿಕಲ್. ಇಲ್ಲಿ ಒಂದು ಕನ್ಕ್ಲೂಷನ್ ವಿಜ್ಞಾನಿಗಳು ಬಂದದ್ದು. ಅದನ್ನೇ ಅಕ್ಕ ಮಹಾದೇವಿಯವರು ಹೇಳಿದ್ದು, ಎನ್ನೊಳಗಿರ್ದು ಮೈದೂರದ ಭೇದವ ನಿಮ್ಮಲ್ಲಿ ಕಂಡೆನು. ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಪ್ರಸ್ತಾಪ ಮಾಡ್ತೇನೆ. ವಸ್ತುಗಳು ಮತ್ತು ಕ್ಷೇತ್ರಗಳ ನಡುವೆ ಸಂಬಂಧ ಏನು? ಕಣಗಳನ್ನೋದು ಅಸ್ತಿತ್ವದಲ್ಲೇ ಇಲ್ಲ. ಕಣಗಳು ಯಾವುದೇ ಒಂದು ಕ್ಷೇತ್ರದ ಉದ್ದೀಪನದಿಂದ ಉಂಟಾಗ್ತವೆ. ಉದಾಹರಣೆಗೆ ಇಲ್ಲಿ particles and antiparticles are excitation in the same field. ಸಮುದ್ರದ ತೆರೆಗಳು ಅಪ್ಪಳಿಸೋದ್ರಿಂದ ಅಥವಾ ಅವುಗಳ ಒಂದು ಉನ್ಮಾದದಿಂದ ನಮಗೆ ಕೆಲವು ಚಿತ್ರಗಳು ಕಾಣಿಸ್ತವೆ. ಹಾಗೇನೆ ಇಲ್ಲಿ ಇವು ಎಲೆಕ್ಟ್ರಾನ್ ಮತ್ತು ಆಂಟಿ ಎಲೆಕ್ಟ್ರಾನ್ ಅಂತ ಏನು ತೋರಿಸಿದ್ದಾರೆ, ಇದು ಈ ಫೀಲ್ಡ್ ಏನಿದೆ ಇದರ ಉನ್ಮಾದದಿಂದ ಉಂಟಾಗ್ತೈತಿ. ಇದು ಒಂದೇ ಅಲ್ಲ, ಯಾವುದೇ ಪಾರ್ಟಿಕಲ್ ತಗೊಂಡ್ರು, ಯಾವುದೇ ಕಣ ತಗೊಂಡ್ರು, ಅದು ಎದರಿಂದ ಉತ್ಪಾದನೆ ಆಗ್ತದೆ ಅಂದ್ರೆ ಅದು ಒಂದು ಕ್ಷೇತ್ರದ ಉನ್ಮಾದದಿಂದ ಉತ್ಪಾದನೆ ಆಗುತ್ತೆ. ಇನ್ನು ಮುಂದುವರೆದು ಇಲ್ಲೊಂದು ಮುಖ್ಯವಾದ ಅಂಶ ಇದೆ. ಇದು ತಾತ್ವಿಕವಾಗಿ ಶರಣರು ತಮ್ಮ ವಚನಗಳಲ್ಲಿ ಬಹಳಷ್ಟು ಸಲ ವಿವರಿಸಿದ್ದಾರೆ. ಈಚ್ ಪಾರ್ಟಿಕಲ್ ಕರೆಸ್ಪಾಂಡ್ಸ್ ಟು ಫಂಡಮೆಂಟಲ್ ಕ್ವಾಂಟಮ್ ಫೀಲ್ಡ್ಸ್ ಆಫ್ ದ ಯೂನಿವರ್ಸ್, ಆಲ್ ಎಕ್ಸೈಟೆಡ್ ಇನ್ ಎ ಪರ್ಟಿಕ್ಯುಲರ್ ವೇ with explicit couplings of the full suits of fields. This determines their particle properties. ಯಾವುದೇ ಕಣ ಅದು ಒಂದು ಕ್ಷೇತ್ರದ ಉನ್ಮಾದದಿಂದ ಉಂಟಾಗುತ್ತೆ. ಜಗತ್ತಿನಲ್ಲಿರ್ತಂಥ ಎಲ್ಲ ವಸ್ತುಗಳು ಹೇಗೆ ಉತ್ಪನ್ನ ಆಗ್ತವೆ ಅಂದ್ರೆ ಅದು ಒಂದು ಕ್ಷೇತ್ರದ ಉನ್ಮಾದದಿಂದ ಉಂಟಾಗ್ತೈತಿ. ನೋಡೋಣ, ಇದು ಮುಂದೆ ಇದೇ ಮಾತಿದೆ. ಇಲ್ಲೊಂದು ಚಿತ್ರ ಇದೆ. ಇದು ಚಿತ್ರದಲ್ಲಿ ಒಂದು ಹೊಳೆ ದಂಡೆ ಮೇಲೆ ನಿಂತ್ಕೊಂಡು ನಾವೆಲ್ಲ ನೋಡ್ತಾ ಇದ್ದೀವಿ. ಬಹಳ ಸುಂದರವಾದ ಒಂದು ದೃಶ್ಯ ನಮ್ಗೆ ಕಾಣಿಸುತ್ತೆ. ಆದ್ರೆ ಅದು ಏನು ಅಂದ್ರೆ ಅದು ಬೇರೆ 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 ಕ್ಷೇತ್ರಗಳ ಉನ್ಮಾದಗಳಿಂದ ಉಂಟಾದಂಥ ಅವರು. ಇಲ್ಲಿ ಯಾವ ವಸ್ತು ಅಸ್ತಿತ್ವದಲ್ಲಿಲ್ಲ, ಎಲ್ಲ ವಸ್ತುಗಳು ನಿರಾಕಾರನೇ. ಅವು ಎದರಿಂದ ಉತ್ಪಾದನೆ ಆಗಿದಾವಂದ್ರೆ ಬೇರೆ ಬೇರೆ ಕ್ಷೇತ್ರಗಳ ಉನ್ಮಾದದಿಂದ ಉಂಟಾಗ್ಯವು. ಆದ್ರೆ ನಮಗೆ ಒಂದು ಇಲ್ಯೂಷನ್ ಇದೆ, ಅದು ನಮಗೊಂದು ವಸ್ತು ಸ್ವರೂಪವಾಗಿ ಕಾಣಿಸುತ್ತೆ. ಇಲ್ಲಿ ಮುಂದುವರೆದು ಇದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಎ ಫೀಲ್ಡ್ ಈಸ್ ದ ಸೋಲ್ ಗವರ್ನಿಂಗ್ ಏಜೆನ್ಸಿ ಆಫ್ ದ ಪಾರ್ಟಿಕಲ್. ಜಗತ್ತನ್ನ ನಿರ್ಮಾಣ ಮಾಡೋದು ಯಾವುದು ಅಂದ್ರೆ ಈ ಫೀಲ್ಡ್. ಓಕೆ, ಮುಂದುವರೆದು ಇಲ್ಲೊಂದು, ಅದಕ್ಕೆ ನಾವೇನಂತೀವಿ ಯುನೈಟೆಡ್ ಫೀಲ್ಡ್. ಇದೊಂದು ಥಿಯರಿ ಅವರು ಕಂಡುಹಿಡಿದಾರೆ. ಆದರೆ ಶರಣರ ಎಲ್ಲ ವಚನಗಳಲ್ಲಿಯೂ ನಾವು ಯುನೈಟೆಡ್ ಫೀಲ್ಡ್ ಬಗ್ಗೆ ನಾವು ಕಾಣಬಹುದು. ಹಾಗಾದರೆ ನಮಗೆ ಕಾಣಿಸುವಂಥ ವಸ್ತುಗಳು, ಉದಾಹರಣೆಗೆ ಇಲ್ಲಿ ಕೆಲವರು ವಾಕಿಂಗ್ ಹೊಂಟವರು, ಒಂದು ನಾಯಿ ಹಿಡ್ಕೊಂಡು ಹೊಂಟುವಂಥ ಹುಡುಗ, ಇವರೆಲ್ಲ ಏನು ಅಂದ್ರೆ ಇವ್ರು ಯಾರೂ ಅಸ್ತಿತ್ವದಲ್ಲಿಲ್ಲ. ನಿಜವಾಗ್ಲೂ ನೋಡಿದ್ರೆ ಅವು ಕೆಲವೊಂದು ಕ್ಷೇತ್ರಗಳ ಉನ್ಮಾದದಿಂದ ಉಂಟಾದಂಥ ಕಣಗಳ ಸಮೂಹ. ಇವೆಲ್ಲ ಕಣಗಳ ಸಮೂಹ. ಆ ಕಣ ಹೆಂಗೆ ಉಂಟಾಗೈತೆ ಅಂದ್ರೆ ಅದು ಶಕ್ತಿ ಕ್ಷೇತ್ರಗಳ ಉನ್ಮಾದದಿಂದ ಉಂಟಾಗೈತಿ. ವಿಶ್ವದಲ್ಲಿರುವ ಪ್ರತಿ ಕಣ ಶಕ್ತಿ ಕ್ಷೇತ್ರದಲ್ಲಾಗುವ ಉನ್ಮಾದದಿಂದ ನಿರ್ಮಾಣ ಆಗಿದೆ.
ಇಲ್ಲಿ ಮುಖ್ಯವಾಗಿ ನಾವು ಒಂದು ವಚನದ ಅರ್ಥ ನಾವು ಮಾಡ್ಕೋತೀವಿ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗ್ತ. ಹನುಮ ಪ್ರಭು ದೇವರು ಹೇಳ್ತಾರೆ ಒಂದ್ ಕಡೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗ್ತಯ್ಯ ಅಲ್ಲಮ್ಮ ಪ್ರಭು. ಇದು ನಮ್ಮ ಅಸ್ತಿತ್ವ. ಇದು ಜಗದ ಜೀವಿಗಳೆಲ್ಲ ಬಯಲು. ಅಲ್ಲಮ ಪ್ರಭು ವರ್ಣಿಸಿದಂಥ ಒಂದು ವಿಶ್ವದ ಕಲ್ಪನೆ ಇದು. ಎನರ್ಜಿ ವಿಚ್ ಫಾರ್ಮ್ಸ್ ಎ ಮ್ಯಾನ್ ಅಂಡ್ ಇವನ್ ಡಿಫೈನ್ಸ್ ದ ಇವೆಂಟ್ಸ್ ಆಫ್ ಹಿಸ್ ಲೈಫ್. ಮನುಷ್ಯನ ಜೀವನವನ್ನ, ಮನುಷ್ಯನನ್ನ ತೋರಿಸೋದು ಯಾವುದು ಅಂದ್ರೆ ಆ ಕ್ಷೇತ್ರಗಳು. ಈ ಎಲ್ಲ 24 ಫೀಲ್ಡ್ಸ್ ಒಗ್ಗೂಡಿಸಿ ಅವರು ಒಂದೇ ಒಂದು ಕ್ಷೇತ್ರ ಇದೆ ಅಂತ ಹೇಳಿದ್ರು. ಅದಕ್ಕೆ ಯುನೈಟೆಡ್ ಕ್ಷೇತ್ರ ಅಂತದೆ. ಆ ಯುನೈಟೆಡ್ ಕ್ಷೇತ್ರಕ್ಕೆ ಇನ್ನೊಂದು ಹೆಸರು ಕೊಡ್ಬೋದು. ಈ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರುವ ಒಂದೇ ಒಂದು ಕ್ಷೇತ್ರ ಅಸ್ತಿತ್ವವಿದೆ ಎಂದು ಸಾಧಿಸಿದ್ದಾರೆ. ಇದಕ್ಕೆ ಅವರು ದೇವ ಎಂದಲೂ ಕರೆದಿದ್ದಾರೆ ಶರಣರು. ಹಾಗಾಗಿ ಗಾಡ್ ಎಕ್ಸಿಸ್ಟ್ ಅಂಡ್ ಗಾಡ್ ಈಸ್ ಯುನೀಕ್. ಒಬ್ಬನೇ ಒಬ್ಬ ದೇವನಿದ್ದಾನೆ ಮತ್ತು ಒಬ್ಬನೇ ಒಬ್ಬ ದೇವ ಅಸ್ತಿತ್ವದಲ್ಲಿದ್ದಾನೆ. ಆ ದೇವನಿಗೆ ಕೊಟ್ಟ ಹೆಸರು ಕೂಡಲ ಸಂಗಮ ದೇವ. ಅದು ನಾವು ಇದುವರೆಗೆ ಕಂಡುಕೊಂಡಂತ ಒಂದು ಸತ್ಯ. ಈ ಒಂದು ವಿಡಿಯೋ ನೀವು ನೋಡಿದರೆ ಕೆಲವೊಂದು ವಿವರಗಳು ಹೆಚ್ಚಿಗೆ ದೊರೆಯಬಹುದು. It would be the distillation of the laws of nature into 4 fundamental forces: gravity, electricity, and magnetism, and the 2 nuclear forces. By the way, we'd be flung at 1,000 miles per hour into outer space. That's what keeps us on the floor. Then we have the 2 nuclear forces that only operate over a very short range. We have the strong nuclear force that holds the nucleus together, and the weak nuclear force gives us radioactive decay, and that actually heats up the center of the Earth. That's what. But then the question is there a 5th force? A force beyond the forces that we can measure in the laboratory? And believe it or not, there are physicists who've actually looked very carefully for a 5th force. Some people think maybe it's psychic phenomena. Maybe it's telepathy. Maybe it's something called psi power. Maybe it's the power of the mind, maybe consciousness. Well, I'm a physicist. We can reproduce these 4 physical theories, but a 5th theory cannot be reproduced. We've looked for it. Some people think that maybe a 5th force may be short range, like not over the nucleus of the atom, but ranging over several feet. And we can't find any. We physicists in the last 10 years have discovered a new energy source larger than the galaxy itself. Dark energy. Realize that in our universe today, 73% of our universe, the matter and energy, 73% is in the form of dark energy, the energy of nothing. That's what's blowing the galaxies farther and farther apart. That's the energy of the Big Bang itself. Kids ask the question, if the universe banged, then what made it bang? And the answer is dark energy. 73% of the universe's energy is dark energy. 23% is dark matter. Dark matter is invisible matter. If I held it in my hand, it would go right through my hand. It holds a galaxy together. 23% of the universe is dark matter. Stars made out of hydrogen and helium make up 4% of the universe. And then what about us? We, the higher elements, we made out of oxygen, carbon, nitrogen, tungsten, iron, we make up 0.03% of the universe. In other words, we are the exception. The universe is mainly made out of dark energy. The universe is mainly made out of dark matter, overwhelming the stars, overwhelming the galaxies, in fact. And what is dark matter, which makes up 23% of the universe? No one knows. String theory gives us a clue, but there's no definitive answer. ಇಲ್ಲಿ ಒಂದು
ಅಲಮ ಪ್ರಭುವಿನ ಒಂದು ವಚನ ಇದೆ. ಏನೂ ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಾದ ಬಣ್ಣ ತಲೆದೂರಿತ್ತು, ಆ ಬಯಲನ ಬಣ್ಣ ಶೃಂಗರಿಸಲು ಸ್ವರೂಪಗೊಂಡಿತ್ತು. ಎಕ್ಸೈಟ್ಮೆಂಟ್ ಆಫ್ ದ ಫೀಲ್ಡ್ ಈಸ್ ಅ ಮ್ಯಾಟರ್ ಅನ್ನುವಂಥ ಒಂದು ವಿಚಾರವನ್ನ ಇಲ್ಲಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದೇ ರೀತಿ ತೋಂಟದ ಸಿದ್ಧಲಿಂಗತಿಗಳ ಒಂದು ವಚನ ನಾವು ನೋಡಿದ್ರೆ ಅಲ್ಲಿ ಅವ್ರು ಹೇಳೋದು, ನಾನು ಬಯಲು ನೀನು ಬಯಲು ನೋಡ. ಒಳಗೆ ನೋಡಿದ್ರೆ ಒಳಗೆ ಬಯಲು, ಹೊರಗೆ ನೋಡಿದ್ರೆ ಹೊರಗೆ ಬಯಲು. ನಾವು ಹೇಳಿದೆವು, ಯಾವುದೊಂದು ಕ್ಷೇತ್ರ ಒಂದು ವಸ್ತುವಿನ ಒಳಗೂ ಇರ್ತತಿ, ಒಂದು ವಸ್ತುವಿನ ಹೊರಗೂ ಇರ್ತತಿ. ಆ ವಸ್ತು ಆ ಒಂದು ಕ್ಷೇತ್ರದ ಉನ್ಮಾದದಿಂದ ಉಂಟಾಗುತ್ತೆ ಅನ್ನುವಂಥ ಮಾತನ್ನ ಇಲ್ಲಿ ಅವ್ರು ಹೇಳ್ತಾರೆ. ಇನ್ನೊಂದು ಅತಿ ಮುಖ್ಯವಾದ ಒಂದು ವಚನ ಇಲ್ಲಿದೆ. ಇದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ವಚನ ಭಾಗ. ಅವ್ರು ಹೇಳೋದು, ಅವನು ಜೀವವಿಲ್ಲದೆಯೂ ಜೀವಂತನಾಗಿಯನು, ಅವನು ಇರುವುದು ಹೀಗೆಯೇ ಎನ್ನುವಂತೆ ಸೀಮೆ ಇಲ್ಲದ ಕಾಲದಲ್ಲಿ ಆಕಾಶ ರಹಿತ ಅನಂತದಲ್ಲಿ ಇರುತ್ತಲಿಯದು, ಅದುವೇ ನೀನು ಎಂದು ಉದ್ಘರ್ಷಿದರು. ಇದು ಕೂಡಲ ಸಂಗಮ ದೇವನನ್ನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ವರ್ಣಿಸಿದ ಒಂದು ಪರಿ. ಇನ್ನು ಒಂದೆರಡು ವಚನಗಳನ್ನು ನೋಡೋಣ. ಅಕ್ಕಮಾದೇವರು ಹೇಳೋದು, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವಂಗೆ ನಾನು ಅರಿದೆ. ಇಲ್ಲಿ ನೋಡಿ, ಈ ಫೀಲ್ಡನ್ನು ವರ್ಣಿಸ್ಲಿಕ್ಕೆ ವಿಜ್ಞಾನಿಗಳೇ ಸಾಧ್ಯ ಆಗಲಿಲ್ಲ. ಆ ಅಕ್ಕಮದೇವರು ಬಹಳ ಸುಂದರವಾಗಿ ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವ ಅನ್ನುವಂಥ ಒಂದು ಮಾತನ್ನ ಅವರು ಹೇಳ್ತಾರೆ. ಇನ್ನೊಂದು ವಚನ ನಾವು ತಗೊಳ್ಳೋಣ. ಇದು ಅಲಮ ಪ್ರಭುವಿನ ಒಂದು ವಚನ. ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ಕಟ್ಟಿದಡೆ ಸಯವ ದ್ವಯವಾಯಿತು ಏನೆಂಬನು ಗುಹೇಶ್ವರ. ಇನ್ನೊಂದು ಕೊನೆಯದಾಗಿ ಅಣ್ಣ ಬಸವಣ್ಣವರ ಒಂದು ವಚನ ಉದಾಹರಿಸ್ತೇನೆ. ಇಲ್ಲಿ ಅವರು ಕೂಡಲ ಸಂಗಮ ದೇವನನ್ನು ವರ್ಣಿಸುವ ಒಂದು ವರ ನೋಡಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಸ್ಥಳಕ್ಕೆ ಬಂದು ತಿಳುಕಾದಿರಯ್ಯ. ಒಟ್ಟಾರೆಯಾಗಿ ಈ ಎಲ್ಲ ಡಿಸ್ಕಷನ್ನಲ್ಲಿ ನಮಗೆ ಗೊತ್ತಾದದಿಷ್ಟು, ವಿಜ್ಞಾನಿಗಳು ಶರಣರು ಹೇಳಿದ ತತ್ವಗಳ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ದಾರಿ ತೋರಿಸುವಂಥ ಅನೇಕ ವಿಚಾರಗಳು ವಚನಗಳಲ್ಲಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇದು ಕೂಡಲ ಸಂಗಮ ದೇವನ ಸ್ವರೂಪ ಅಂತ ಹೇಳಿ ನನ್ನ ಒಂದು ಈ ವಿವರಣೆಯನ್ನು ಈಗ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.